ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಉಸಿರಾಡುತ್ತಿರುವ ಗಾಳಿ ಜೀವ ಕೊಡಬೇಕಾದದ್ದು ಈಗ ಅದೇ ಗಾಳಿ ಜೀವ ಕಸಿತಾ ಇದೆ ಅನ್ನುವಂಥ ಆತಂಕ, ಆಘಾತಕಾರಿ ವರದಿ ಇದು. ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ 4 ವರ್ಷವನ್ನು ಹೋಲಿಕೆ ಮಾಡಿದ್ರೆ ಗಾಳಿಯ ಗುಣಮಟ್ಟ ವಿಷಕಾರಿಯಾಗ್ತಾ ಇದೆ, ಗುಣಮಟ್ಟ ಕಡಿಮೆ ಇದೆ ಅನ್ನೋದು. ಇದರಿಂದ ನಾನಾ ಆರೋಗ್ಯ ಸಮಸ್ಯೆಗೆ ಎಡೆಮಾಡಿಕೊಡ್ತಾ ಇದೆ ಅಂತೇಳಿ ವೈದ್ಯರು ಕೂಡ ಆತಂಕವನ್ನು ಹೊರಹಾಕಿದ್ದಾರೆ, ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಏನು, ಯಾವ ರೀತಿಯಾಗಿ ಪರಿಸರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಯಕ್ಷ ಪ್ರಶ್ನೆ ಆಗಿದೆ. ಪ್ರಮುಖವಾಗಿ ನಗರೀಕರಣನ, ಕೈಗಾರಿಕೆನ ಅಥವಾ ವಾಹನ ಸಂಚಾರವ ಯಾಕೆ ಹಿಂಗಾಗ್ತಾ ಇದೆ, ಮುಂದೆ ಏನು ಅಂತೇಳಿ. ಇದೇ ರೀತಿಯಾಗಿ ಟ್ರೆಂಡ್ ಮುಂದುವರಿತು ಅಂದರೆ ಮುಂದೆ ಏನು ಮಾಡಬೇಕು, ಏನೆಲ್ಲ ಸಮಸ್ಯೆ ಎದುರಾಗಬಹುದು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ವಿಷಗಾಳಿ ಗುಣಮಟ್ಟ ಕುಸಿತ. ನೋಡಿ, ಈ ರೀತಿಯಾಗಿ ಕಳಪೆ ಗುಣಮಟ್ಟ ಗಾಳಿ ಇರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯದ ಮೇಲೆ ಸಮಸ್ಯೆ ಎದುರಾಗುತ್ತೆ ಅಂಥೇಳಿ ವೈದ್ಯರು ಕೂಡ ಆತಂಕವನ್ನು ಹೊರಹಾಕಿದ್ದಾರೆ. ಸೊ ಹಂಗಾಗಿ ಈ ರೀತಿಯಾಗಿ ಕಳಪೆ ಗುಣಮಟ್ಟದಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗತ್ತೆ. ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ ಗಾಳಿ ಗುಣಮಟ್ಟದಲ್ಲಿ ಕುಸಿತ ಆಗ್ತಾ ಇದೆ, ಅನಾರೋಗ್ಯದ ಆತಂಕ ಎದುರಾಗ್ತಾ ಇದೆ. 2025ರಲ್ಲಿ ಕಳೆದ 4 ವರ್ಷದಲ್ಲಿ ಅತಿ ಕಳಪೆಯ ಗುಣಮಟ್ಟ ಇದು. 4 ವರ್ಷದಲ್ಲೇ ಅತಿ ಕಳಪೆ ಏರ್ ಕ್ವಾಲಿಟಿ ದಾಖಲಾಗಿದೆ. ಆರೋಗ್ಯಕ್ಕೆ ಹಾನಿಕಾರ ಆಗುವಂಥ ಗಾಳಿಯ ಗುಣಮಟ್ಟ ದಾಖಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಶ್ವಾಸಕೋಶ, ಅಸ್ತಮಾ, ಹೃದಯ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಆರೋಗ್ಯದ ಮೇಲೆ ಹಾನಿಯಾಗತ್ತೆ ಅಂತೇಳಿ ತಜ್ಞರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. 2025ರ ಡಿಸೆಂಬರಲ್ಲಿ ಸರಾಸರಿ 143 AQI ರೇಟ್ ದಾಖಲಾಗಿದೆ. ನಗರದಲ್ಲಿ ವಾಹನಗಳ ಸಂಖ್ಯೆ ವ್ಯಾಪಕವಾಗಿ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಒಂದು ಕೂಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಹಂಗಾಗಿ ಗಾಳಿಯ ಗುಣಮಟ್ಟದಲ್ಲಿ ತೀವ್ರ ಕುಸಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಜೀವವನ್ನು ಕಳೆದುಕೊಳ್ಳುವಂಥ ಆತಂಕ ಎದುರಾಗ್ತಾ ಇದೆ. ಅಂದರೆ ಈ ನಗರೀಕರಣ, ಅಭಿವೃದ್ಧಿಯ ಜೊತೆಗೆ ಆರೋಗ್ಯ ಮತ್ತು ಜೀವದ ಕಡೆ ನಾವು ಗಮನ ಕೊಡ್ತಿಲ್ವಾ ಅನ್ನುವಂಥ ಪ್ರಶ್ನೆ. ಹಾಗಾದರೆ ಇದು ನೀರಾವರಿ ಸಮಸ್ಯೆನಾ, ಯಾರ ಸಮಸ್ಯೆನಾ, ಇದಕ್ಕೆ ಹೊಣೆ ಯಾರು, ಪರಿಸರವನ್ನು ಕಾಪಾಡಿಕೊಳ್ಳೋದು ಯಾರು, ಹೇಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಯಕ್ಷ ಪ್ರಶ್ನೆ ಇರುವಂಥದ್ದು. ಇದೇ ರೀತಿಯಾಗಿ ಮುಂದೆ 10-15 ವರ್ಷ ಆದ ನಂತರ ಮತ್ತೆ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಬಹುದು ಅಂತೇಳಿ ಈಗಲೇ ಎಚ್ಚೆತ್ಕೊಳ್ಬೇಕಾಗತ್ತೆ. ದಾಖಲೆಯ ಪ್ರಮಾಣ ಇದು. ಸೊ ಹಂಗಾಗಿ ಈಗ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಕಥೆ ಮುಗಿದೋಯ್ತು ಅಂತ. ಸೊ ಹಂಗಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿಯಮಗಳಿದ್ದರೂ ಕೂಡ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಪರಿಸರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ ಅಂತೂ ಯಾರೂ ಕೂಡ ಮಾಡ್ತಾ ಇಲ್ಲ. ನಗರೀಕರಣ ಆಗಬಾರ್ದು ಅಂತೇನಿಲ್ಲ, ಆಗಲಿ, ಬಟ್ ಅದು ಹೇಗಿರಬೇಕು, ಅದು ಪರಿಸರ ಆರೋಗ್ಯಕರವಾಗಿರಬೇಕಾಗತ್ತೆ. ಜೀವದ ಜೊತೆಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು. ಆರೋಗ್ಯ ಮತ್ತು ಪರಿಸರ ಎರಡನ್ನೂ ಕೂಡ ಸಮತೋಲನ ರೀತಿಯಲ್ಲಿ ನೋಡಬೇಕಾಗತ್ತೆ. ಆ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ. ಸೊ ಹಂಗಾಗಿ 4 ವರ್ಷದಲ್ಲೇ ಅತಿ ಕಳಪೆ ಏರ್ ಕ್ವಾಲಿಟಿ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಆತಂಕ ಎದುರಾಗ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪರಿಸರ ತಜ್ಞರು ಮತ್ತು ನೀರಾವರಿ ತಜ್ಞರಾಗಿರುವಂಥ ವಲ್ಲೀಶ್ ಕೌಶಿಕ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ವಲ್ಲೀಶ್ ಸರ್, ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ ದಾಖಲೆಯ ಪ್ರಮಾಣ ಆಗ್ತಾ ಇರುವಂಥ ಕಳಪೆ ಗುಣಮಟ್ಟ ಇರುವಂಥದ್ದು. ನಮಗೆ ಜೀವ ಇರಬೇಕು ಅಥವಾ ಉಸಿರಾಡಬೇಕು ಅಂದರೆ ಗಾಳಿ ಬೇಕು, ಬಟ್ ಈ ಗಾಳಿನೇ ಈಗ ಜೀವ ತೆಗೆಯುವಂಥ ಹಂತಕ್ಕೆ ಬರ್ತಾ ಇರುವಂಥದ್ದು. ಏನು ಹೇಳ್ತೀರಿ? ನೋಡಿ, ಸಿಟಿ ಬೆಳೆದಂತೆಲ್ಲ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಾವು ಕಟ್ಕೊಂಬರ್ತಕ್ಕಂಥ ಮನೆಗಳೆಲ್ಲ ಚೇಂಜ್ ಆದವು. ಅಂತಂದರೆ ವಾಸ್ತು ಪ್ರಕಾರವಾಗಿರ್ಬೋದು, ಡಿಸೈನ್ ಚೇಂಜ್ ಆಗಿರ್ಬೋದು, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗಲ್ಲಾಗಿರ್ಬೋದು. ನಾವು ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಇಟ್ಕೊಂಡು ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಂತ ಅಂದ್ಕೊಂಡು ಮನೆ ಕಟ್ತೀವಿ. ಅಕ್ಕಪಕ್ಕನೂ ಈಗ ಮರಳು ಕಮ್ಮಿಯಾಗಿ ಡಸ್ಟ್ಗಳೆಲ್ಲ ತರ್ತಾಯಿದ್ದೀವಿ. ಅಂದರೆ ಅದು MC ಡಸ್ಟ್ ಅಂತ ಯಾವುದೋ ಒಂದು ಬರುತ್ತೆ. ಆಮೇಲೆ ಮನೆ ಮುಂದೆಗಡೆನೇ ಎಲ್ಲಂದರಲ್ಲಿ ತಂದು ಸುರಿಯೋದೆ. ಆಮೇಲೆ ಅದನ್ನು ಕರೆಕ್ಟಾಗಿ ಉಪಯೋಗಿಸೋದಿಲ್ಲ. ಈಗ ರಸ್ತೆ ನಿರ್ಮಾಣ ಆದ್ರೂ ಡಾಂಬರೀಕರಣ ಮಾಡಬೇಕಂತಂದ್ರೂ ಅಲ್ಲಲ್ಲೇ ಸಿಮೆಂಟ್ ಇಟ್ಟಿರ್ತಾರೆ. ಅದೆಲ್ಲ
ಕೆಲಸ ಮುಗಿದ್ಮೇಲೆ ಅದನ್ನು ವಿಲೇವಾರಿ ಮಾಡಬೇಕು, ಆ ಜಾಗದಲ್ಲೇ ಇಟ್ಟಿರಬಾರ್ದು. ಅದನ್ನು ನಾವು ವಿಲೇವಾರಿ ಮಾಡಲಿಲ್ಲ ಅಂತಂದರೆ ಅದೇನಾಗುತ್ತೆ ಅಂತಂದರೆ ವಾಹನ ಓಡಾಟದಲ್ಲೆಲ್ಲ ಈ ಪಾರ್ಟಿಕಲ್ಸ್ ಇರುತ್ತಲ್ಲ, ಪಾರ್ಟಿಕ್ಯುಲೇಟ್ ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತಲ್ಲ, ಇದು ಗಾಳಿಲಿ ಸೇರಿಕೊಂಡು ಮನುಷ್ಯರು ಉಸಿರಾಡೋ ಟೈಮ್ನಲ್ಲಿ ಗಾಳಿ ಒಳಗಡೆ ಶ್ವಾಸಕೋಶದ ಒಳಗಡೆ ಬರುತ್ತೆ. ಶ್ವಾಸಕೋಶದಲ್ಲಿ ಸೇರಿಕೊಂಡಾಗ ಏನಾಗುತ್ತೆ ಅಂತಂದರೆ ಲಂಗ್ ಕ್ಯಾನ್ಸರ್ಗೂ ಕಾರಣ ಆಗ್ಬೋದು, ಆಸ್ತಮಾ ಬರ್ಬೋದು, ಬ್ರಾಂಕೈಟಿಸ್ ಬರ್ಬೋದು. ಆಮೇಲೆ ನಿರಂತರವಾದಂಥ ಅಂದರೆ ಶಾಶ್ವತವಾದಂಥ ಕೆಮ್ಮು, ಅಂದರೆ ವಾಸಿ ಆಗದೇ ಇರತಕ್ಕಂಥ ಕೆಮ್ಮು ಬಂದು ಮನುಷ್ಯ ಸುನಿಗೋ ಅಂಥ ಸಂಭವಗಳು ಜಾಸ್ತಿ ಇರುತ್ತೆ. ನಾನು ಬರೀ ಡಸ್ಟ್ ಅಂತ ಒಂದೇ ಮಾತ್ರ ಹೇಳ್ತಾ ಇಲ್ಲ. ಈಗ ಏನಾಗುತ್ತೆ ಅಂದರೆ ಚಳಿಗಾಲದಲ್ಲಿ ಎಷ್ಟೋ ಜನ ಅಲ್ಲಿ ಟೈರ್ಗಳು ಸುಡ್ತಾರೆ, ಇಲ್ಲಾಂದರೆ ಅಲ್ಲಲ್ಲಿ ಮರಗಳನ್ನ ಬೆಂಕಿ ಕಾಯಿಸ್ಕೊಳ್ಳೋದಕ್ಕೂ ಹೊಗೆ ಹಾಕ್ತಾರಲ್ಲ, ಇದರಿಂದನೂ ತುಂಬ ತೊಂದರೆ ಈ ಶೀತ ಗಾಳಿನಲ್ಲಿ. ಅದರಲ್ಲೂ ಡೆಲ್ಲಿ ಅಂತ ಕ್ಷೇತ್ರದ ಅಂತಂದರೆ ಈ ಚಳಿಗಾಲ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಅಲ್ಲಲ್ಲೇ ಗುಂಪು ಕಟ್ಕೊಂಡು ಟೈರ್ಗಳು ಬೆಂಕಿ ಹಾಕ್ಕೊಳ್ಳೋದು, ಇಲ್ಲಾಂತಂದರೆ ಮರಗಳನ್ನ ದಿಮ್ಮಿಗಳನ್ನ ಸುಟ್ಟಿ ಬೆಂಕಿ ಕಾಯಿಸ್ಕೊಳ್ಳೋದು, ಇಲ್ಲ ಅಂತಂದರೆ ಈ ಸ್ಯಾಂಡ್ ಅಂತ ಹೇಳಿದ ನಾವು ಈಗಾಗಲೇ ಯಾವುದು ಸ್ಮಾಲ್ ಡಸ್ಟ್, ಈ ಸಿಮೆಂಟ್ ಬದಲಾಗಿ ಮರಳು ಬದಲಾಗಿ ತರ್ತಾ ಇದ್ದಾರಲ್ಲ ಬೆಂಗಳೂರು ಒಳಗಡೆಗೆ, ಆ ಸಿಟಿ ಒಳಗಡೆ ಮನೆ ಕಟ್ಕೊಳ್ಳೋದಕ್ಕೆ. ಇದನ್ನು ನಾವು ಮನೆ ಕಟ್ಟಿದ ಮೇಲೆ ಆ ಇಂಜಿನಿಯರ್ ಅದರ ಕಡೆ ನಿಗಾನೇ ಆಗೋದಿಲ್ಲ. ಒಂದಷ್ಟು ಉಳಿದಿರುತ್ತೆ, ಅದು ಚರಂಡಿ ಸೇರುತ್ತೆ, ನೀರು ಹರಿಯೋದಕ್ಕೂ ತೊಂದರೆ ಆಗುತ್ತೆ. ಇಲ್ಲ ಉಳಿದಿರೋದು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ವಾತಾವರಣ ಜೊತೆ ಸೇರ್ಕೊಂಡ್ಬಿಡುತ್ತೆ. ವಾತಾವರಣದ ಜೊತೆ ಸೇರ್ಕೊಂಡಾಗ ಏನಾಗುತ್ತೆ, ಅದ್ರ ಜೊತೆ ಟೈರ್ ಕಾರೆಲ್ಲ ಓಡಾಡ್ತಾ ಇರುತ್ತೆ, ದೊಡ್ಡ ದೊಡ್ಡ ಲಾರಿಗಳು ವಾಹನಗಳು ಓಡಾಡ್ತಾ ಇರುತ್ತಲ್ಲ, ಈ ವಾಹನ ಓಡಾಡಿದಾಗ ಇದು ಮಾಲಿಕ್ಯೂಲ್ಸ್ ಎದೊಳುತ್ತೆ, ಅದರಲ್ಲಿರೋ ಸೂಕ್ಷ್ಮ ಕಣಗಳು ಎದೊಳುತ್ತಲ್ಲ, ಇದರಿಂದ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಸೊ ನಮ್ಮ ಏರ್ ಕ್ವಾಲಿಟಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇರೋದು ಇದು ಒಂದು ಕಾರಣ. ಶರತ್ ಸರ್, ಈಗ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಈ ರೀತಿಯಾಗಿ ಆರೋಗ್ಯ ಮತ್ತೆ ಜೀವನವನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀವಿ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಅನಿಸ್ತಾ ಇದೆ. ಮೊದಲಿಗೆ ಈ ರೀತಿಯಾದಂತಹ ವಿಷಯವನ್ನ ತಗೊಂಡಿದ್ದಕ್ಕೆ ಒಂದು ಅಂದ್ರೆ ತುಂಬಾ ಒಳ್ಳೆ ವಿಷಯ ಚರ್ಚೆ ಮಾಡೋದಕ್ಕೆ. ಯಾಕೆಂದ್ರೆ ಇವತ್ತು ನಾವು ಚರ್ಚೆ ಮಾಡಿಲ್ಲ ಅಂದ್ರೆ ನಾಳೆ ವ್ಯಥೆ ಪಡಬೇಕಾಗತ್ತೆ. ಯಾಕೆಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಎಲ್ಲ ಒಳ್ಳೇದು. ಅದೇ ರೀತಿ ಅಭಿವೃದ್ಧಿ ಆರೋಗ್ಯದಲ್ಲೂ ಆಗ್ಬೇಕು. ಅಭಿವೃದ್ಧಿ ಆರೋಗ್ಯದಲ್ಲಿ ಅಂತ ಹೇಳಿದ್ರೆ ಆಸ್ಪತ್ರೆಗಳನ್ನ ಕಟ್ಟೋದಲ್ಲ, ಅಭಿವೃದ್ಧಿ ಆರೋಗ್ಯದಲ್ಲಿ ಅಂತ ಹೇಳಿದ್ರೆ ಡಾಕ್ಟರ್ಸ್ ಗಳನ್ನ ಹೊರಗೆ ತಗೊಂಡ್ಬರೋದಲ್ಲ. ಅಭಿವೃದ್ಧಿ ಆರೋಗ್ಯದಲ್ಲಿ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಬರುವಂಥದ್ದು. ಸೊ ಅಭಿವೃದ್ಧಿ ಆರೋಗ್ಯದಲ್ಲೂ ಆಗ್ಬೇಕು, ಅಭಿವೃದ್ಧಿ ನಮ್ಮ ಪರಿಸರದಲ್ಲೂ ಆಗ್ಬೇಕು, ಅಭಿವೃದ್ಧಿ ಇಂಡಸ್ಟ್ರಿಯಲೈಸೇಷನ್, ಕೆಮಿಕಲ್ಸ್ ಅಥವಾ ಟ್ರಾನ್ಸ್ಪೋರ್ಟೇಷನ್, ಬಿಲ್ಡಿಂಗ್ಸ್ ಅದರಲ್ಲೂ ಆಗ್ಬೇಕು, ಎಲ್ಲದರಲ್ಲೂ ಆಗ್ಬೇಕು. ಇವಾಗ ಏನಾಗ್ತಿದೆ ಅಂದ್ರೆ ಯೂನಿಲ್ಯಾಟ್ರಲ್ ಅಭಿವೃದ್ಧೀಕರಣ ಆಗ್ತಾ ಇದೆ. ಬರೀ ರೋಡ್ಸು, ಬರೀ ವೆಹಿಕಲ್ಸು, ಸಾವಿರಾರು ವೆಹಿಕಲ್ಸ್ ಗಳು ಡೈಲಿ ಬರ್ತಾ ಇದೆ, ಸ್ಟ್ರೀಟ್ಗೆ ಬರುತ್ತೆ, ಬಿಕಾಸ್ ರಿಕ್ವೈರ್ಮೆಂಟ್ ಇದೆ. ಬರಬೇಡಿ ಅಂತ ನಾವು ಹೇಳಿಕ್ ಆಗಲ್ಲ, ಮೇ ಬಿ ಕಾಂಟ್ರವರ್ಷಿಯಲ್ ಅದು. ಹಂಗೆ ಬರ್ಲಿಲ್ಲ ಅಂದ್ರೆ ತುಂಬಾ ಒಳ್ಳೇದು, ಬಟ್ ಸದ್ಯಕ್ಕೆ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅದನ್ನ. ಅದೇ ರೀತಿ ಬಿಲ್ಡಿಂಗ್ಸ್ಗಳು, ಕನ್ಸ್ಟ್ರಕ್ಷನ್, ಆಮೇಲೆ ಇಂಡಸ್ಟ್ರೀಸು, ಇದೆಲ್ಲ ಕೂಡ ಹೆಂಗೆ ಅಭಿವೃದ್ಧಿ ಆಗ್ತಾ ಇದೆ, ಅದೇ ರೀತಿ ಅದೇ ಒಂದು ರೇಂಜ್ ಅಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿ ರೇಂಜ್ ಅಲ್ಲಿ ಪರಿಸರ ಕೂಡ ಅಭಿವೃದ್ಧಿ ಆಗ್ತಾ ಇರ್ಬೇಕು, ಆರೋಗ್ಯ ಕೂಡ ಅಭಿವೃದ್ಧಿ ಆಗ್ತಾ ಇರ್ಬೇಕು. ನಾನು ಅವಾಗಲೇ ಕ್ಲಿಯರ್ ಆಗಿ ಹೇಳಿದೆ, ಸರ್ ಆರೋಗ್ಯ ಅಭಿವೃದ್ಧಿ ಆಗ್ತಾ ಇದೆ ಸರ್, ಅಲ್ಲಿ ಆಸ್ಪತ್ರೆ ಬಂತು, ಇಲ್ಲಿ ಮೆಡಿಕಲ್ ಕಾಲೇಜ್ ಬಂತು, ಅಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಬಂತು, ಇಲ್ಲಿ ಒಂದು ಆಯುರ್ವೇದ ಹಾಸ್ಪಿಟಲ್, ಅದು ಅಭಿವೃದ್ಧಿ ಅಲ್ಲ. ಅದು ತೊಂದರೆ ಆದಾಗ ಅಲ್ಲಿ ಹೋಗುವಂಥದ್ದು. ನಾವು ಇವಾಗ ಪರಿಸರನ ಚೆನ್ನಾಗಿ ಮಾಡಿದ್ರೆ ತೊಂದರೆನೇ ಆಗಲ್ಲ ಅಂತ. ಸೊ ಇಲ್ಲಿ ಎರಡು ಬೇರೆ ಬೇರೆ ವಿಧಗಳಿದೆ. ಸೊ ಅಭಿವೃದ್ಧಿ ಆಗ್ತಿರೋದ್ರಿಂದ ಯೂನಿಲ್ಯಾಟ್ರಲ್ ಬರೀ 1, 2, 3 ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಮನುಷ್ಯನ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಇದು ನನ್ನ ಅನಿಸಿಕೆ. ಎಸ್ ವಲೀಶ್ವರ್, ಈಗ ಇದಕ್ಕೆ ಹೊಣೆ ಯಾರು ಅಂತ ಹೇಳಿ? ಹೊಣೆ ನೇರವಾಗಿ ಜನಗಳೇ ಹೊಣೆ. ಯಾಕೆಂದರೆ ನಮ್ಮ ದಿನನಿತ್ಯದ ಶೈಲಿ ಏನಿದೆ, ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಲ್ಲ, ನಾವು ಇಂಥ ಸಣ್ಣ ಒಂದು ವಿಚಾರದ ಕಡೆ ನಾವು ಗಮನನೇ ಕೊಡ್ತಾ ಇಲ್ಲ. ಹಾಗಾಗಿ ಅದು ಮುಂದೆ ದೊಡ್ಡದಾಗಿ ಪರಿಣಾಮ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಮ್ಮ ಸುತ್ತಮುತ್ತಲೂ ನಾವು ಏನೇ ನಡೆದ್ರೂ, ಈಗ ಡಾಂಬರೀಕರಣ ನಡೆದ್ರೂ, ಇಲ್ಲಾಂತಂದರೆ ಸಿಮೆಂಟ್ ರೋಡ್ ಬಂದರೂ ನಾವು ಅದನ್ನು ಬೇಡ ಅಂತ ಹೇಳೋ ಪರಿಸ್ಥಿತಿಗೆ ಹೋಗೋದೇ ಇಲ್ಲ. ಅಯ್ಯೋ ನಮ್ಗೆ ಯಾಕೆ, ನನಗೆ 10 ಗಂಟೆಗೆ ನಾನು ಆಫೀಸಲ್ಲಿ ಇರಬೇಕು, 9 ಗಂಟೆಗೆ ನಾನು ಮನೆ ಬಿಡಬೇಕು, ಅಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಪ್ರತಿಭಟನೆ ಅನ್ನೋದು ನಾವು ಯಾರೂ ಏನೂ ಮಾಡ್ತಾನೆ ಇಲ್ಲ. ನಾವು ಏನು ನಡೀತಾ ಇದ್ರೂ, ಪರಿಸರದ ವಿರುದ್ಧ ಏನೇ ನಡೀತಿದ್ರು ನಾವು ಸಹಿಸ್ಕೊತಾ ಇದ್ದೀವಿ ಹೊರತು ನಾವು ಇದು ಯಾಕೆ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಇದು ತೊಂದರೆ ಆಗತ್ತೆ, ಇವತ್ತಿದು ಬೇಡ ಅಂತ ನಾವು ಯಾರು ಎಲ್ಲೂ ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿಭಟನೆ ಲೆವೆಲ್ಗೆ ಹೋಗೋದಂತಲ್ಲ. ಐ ಥಿಂಕ್ ಎಲ್ಲಿ ಡಿಸಿಷನ್ಸ್ ಗಳಾಗ್ತಾ ಇರುತ್ತೆ, ಡಿಸಿಷನ್ ಮೇಕಿಂಗ್ ಎಲ್ಲ ಆಗ್ತಾ ಇದೆ, ಇಲ್ಲಿ ರೋಡ್ ಆಗ್ಬೇಕು, ಈ ಮರ ಕಟ್ಟಾಗ್ಬೇಕು,
ಇಲ್ಲಿ ಬಿಲ್ಡಿಂಗ್ ಬರಬೇಕು ಅಂತ ಡಿಸಿಷನ್ ಮೇಕಿಂಗ್ ಎಲ್ಲಿದೆ ಅವ್ರಿಗೆ ಅರಿವು ಬರ್ಬೇಕು ಸರ್. ಪ್ರತಿಭಟನೆ ನಾವು ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ ಕೆಲಸ. ಆಮೇಲೆ ನಾವಲ್ಲಿ ಇಂಡಸ್ಟ್ರಿ ಓಪನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಎಲ್ಲೋ NOC ಬೇಕಾಗತ್ತೆ, ಎಲ್ಲೋ NOC ಹೋಗ್ತಾರೆ. ಆ ವಾತಾವರಣದಲ್ಲಿ ನಾವು ವಿಷ ಅನಿಲಗಳನ್ನ ಬಿಡುಗಡೆ ಮಾಡಿದ್ರೆ ಆ ಸುತ್ತಮುತ್ತಲಿರತಕ್ಕಂಥ ಹಳ್ಳಿಗೆ ತೊಂದರೆ ಆಗುತ್ತಾ? ಇಲ್ಲಾಂತಂದರೆ ಇದು ನಗರದ ಹೊರಗಡೆ ನಾವೇನಾದ್ರು ಇಂಡಸ್ಟ್ರಿ ಏನಾರು ಇಟ್ಕೊಂಡ್ರೆ ಆ ಒಂದು ಗಾಳಿ ವಾಪಸ್ಸು ನಗರಕ್ಕೆ ಬಂದು ಸಾಕಷ್ಟು ಹಾನಿ ಮಾಡುತ್ತಾ? ಇಂಡಸ್ಟ್ರಿಯಿಂದನೂ ಜಾಸ್ತಿ ಡ್ಯಾಮೇಜ್ ಆಗ್ತಾಯಿದೆ. ನಾವು ದಿನನಿತ್ಯ ನಾವು ನಮ್ಮ ರೀತಿ ಇದೆಯಲ್ಲ, ಬದುಕುವ ರೀತಿನಲ್ಲೂ ನಾವು ಸಾಕಷ್ಟು ಮಾರ್ಪಾಟುಗಳನ್ನ ಮಾಡ್ಕೋಬೇಕು. ಒಂದಷ್ಟು ಕಡೆ ಡಸ್ಟ್ ಎಲ್ಲಿಂದ ನಿರ್ಮಾಣ ಆಗ್ತಿದೆ ಅಂತ ನೋಡೋಕ್ಕೆ ಹೋದರೆ ನಾವು ಯಾವುದು ಇಂಡಸ್ಟ್ರಿಯಲ್ ಮೊದಲು ಇಂಡಸ್ಟ್ರಿಗೆ ಬರ್ತೀವಿ, ಕೊನೆ ಎರಡನೇದಾಗಿ ವೆಹಿಕಲ್ಸು ಒಂದಷ್ಟು ನಗರದಲ್ಲಿ ವಿಪರೀತವಾದಂಥ ವೆಹಿಕಲ್ಸ್ ಓಡಾಡ್ತಾ ಇದೆ. ದಿನನಿತ್ಯ ಹೊಸ ಗಾಡಿಗಳು ಮಾರ್ಕೆಟಿಗಲ್ಲದೆ ಬೀದಿಗೂ ಇಳಿತಾ ಇದ್ದಾವೆ. ಪಾರ್ಕಿಂಗಿಗೂ ಜಾಗ ಇಲ್ಲ. ಅಟ್ಲೀಸ್ಟ್ ಒಂದಷ್ಟು ಮರಗಿಡಗಳನ್ನ ನೆಡೋಣ ಅಂತಂದ್ರೂ ಅಲ್ಲೂ ಒಂಥರ ಪಾರ್ಕಿಂಗ್ ಲಾಬಿ ಆಗೋಗ್ಬಿಟ್ಟಿದೆ. ನೀವು ಯಾವುದೇ ಏರಿಯಾದಲ್ಲಿ ಒಂದಿಷ್ಟು ಮರಗಳು ನಾವು ನೆಟ್ಟು ಹಸಿರನ್ನು ಕಾಪಾಡ್ಕೊಳ್ಳೋಣ, ಒಳ್ಳೆಯ ವಾತಾವರಣ, ಒಳ್ಳೆ ಗಾಳಿ, ನೀರು ಶುದ್ಧಿ ಇಟ್ಕೋಬೇಕು ಅಂತಂದರೆ ನಮ್ಮಲ್ಲಿ ಸಾಕಷ್ಟು ಮರಗಳಿಗಿಂತ ಜನಗಳಿಗಿಂತ ಒಂದೊಂದು ಮನೆಯಲ್ಲಿ 3-4 ಕಾರ್ಗಳು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಮನೆಯಲ್ಲಿ ಕಾರಲ್ಲದೆ ಒಂದಷ್ಟು ವೆಹಿಕಲ್ಸು ಅವ್ರ ಮನೇಲಿ ಇರ್ತವೆ. ಇದನ್ನು ಈ ಪಾರ್ಕಿಂಗಿಗೋಸ್ಕರನೇ ನಾವು ಮರಗಳು ಹಾಕೋಕ್ಕೆ ಜಾಗ ಆಗ್ತಾಯಿಲ್ಲ. ಒಂದು ಸಂಸ್ಥೆ ಮಾಡ್ತಾಯಿದೆ ಹಸಿರು ರಥ ಅಂತ, ಅವರು ನಿರಂತರ 365 ದಿನ ಗಿಡಗಳನ್ನೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ. ಆದರೆ ಮರ ಬೆಳೆದಂತೆಲ್ಲ ನಮಗೆ ಈ ಟೊಂಗೆ ಮರದ ಮೇಲೆ ತೊಂದರೆ ಆಗುತ್ತೆ, ಬೀಳುತ್ತೆ, ಇಂಥವೇ ಆಗ್ತಾ ಇದೆ ಹೊರತು ನಾವು ಹಸಿರನ್ನ ಉಳಿಸ್ಕೊಳ್ಳೋಣ, ಮುಂದೆ ಒಳ್ಳೆ ಗಾಳಿ ನಮಗಲ್ಲದೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿನ ನಾವು ಇಟ್ಕೊಳ್ಳೋಣ ಅಂತಂದರೆ ಅದಾಗ್ತಾಯಿಲ್ಲ. ಬೆಂಗಳೂರಿನಲ್ಲಿ ಆಕ್ಸಿಜನ್ ಬ್ಯಾಂಕ್ ಕುಸಿತಾ ಇದೆ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶರತ್ ಸರ್, ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತೇಳಿ? ಸರ್ ಅದೇ ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ನಾವು ಬೆಂಗಳೂರಿನಲ್ಲಿ ನಾವೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಮಕ್ಕಳಿಗೆಲ್ಲ ಅಲರ್ಜಿ ಕೋಲ್ಡ್, ಅಲರ್ಜಿ ಕಾಫ್ ಇರ್ತಿತ್ತು, ಬ್ರಾಂಕಿಯಲ್ ಅಸ್ತಮಾ ಅಂತ ತೊಂದರೆಗಳು ಇರ್ತಿತ್ತು. ಅವರಿಗೆಲ್ಲ ನಾವು ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಿದ್ವಿ. ಇವತ್ತು ಅದನ್ನು ಹೇಳಲಿಕ್ಕೂ ನಮ್ಗೆ ಹೆದರಿಕೆ ಆಗ್ತಾ ಇದೆ. ಪ್ರಾಣಾಯಾಮ ಮಾಡಿದ್ರೆ ಯಾವ ಏರನ್ನ ತಗೋಬೇಕು, ಅದೇ ಏರನ್ನ ತಗೊಳ್ಳೋದಲ್ವಾ ಸರ್? ನೀವು ಪ್ರಾಣಾಯಾಮ ಮಾಡ್ಲಿಕ್ಕೆ ಹೇಳಿದಕ್ಕೆ ನಾವು ಜಾಸ್ತಿ ಉಸಿರಾಡ್ಬಿಟ್ವಿ ಸರ್ ಅಂತ ಕಂಪ್ಲೇಂಟ್ ಬರುವಂತ ಸಾಧ್ಯತೆಗಳಿದೆ. ಈಗ ಅದು ನನ್ನ ಒಂದು ಹೆದರಿಕೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ. ಪ್ರಾಣಾಯಾಮ ಮಾಡಿದ್ರೆ ಇಲ್ಲಿ ಗಾಳಿ ಚೆನ್ನಾಗಿರ್ಬೇಕು. ಚೆನ್ನಾಗಿ ಇಲ್ಲದೆ ಇರೋ ಕಡೆ ಕುತ್ಕೊಂಡು ಪ್ರಾಣಾಯಾಮ ಮಾಡಿರುವಂತ ಬೆನಿಫಿಟ್ ಏನ್ ಬರುತ್ತೆ ಅಂತ. ಯಾರಿಗೋ ಲಂಗ್ ಡಿಸೀಸ್ ಇದೆ, ಯಾವ್ದೋ ಮಗುವಿಗೆ ಅಲರ್ಜಿ ಕೋಲ್ಡ್ ಕಾಫ್ ತುಂಬಾ ಬರ್ತಾ ಇದೆ ಕೇಸಸ್. ದೊಡ್ಡವರಿಗಂತೂ ಇದ್ದೇ ಇದೆ ಆಲ್ರೆಡಿ. ಟ್ರಾಫಿಕ್ ಅಲ್ಲಿ ಇರ್ತಾರೆ, 2 ವೀಲರ್ ಅಲ್ಲಿ ಇರ್ತಾರೆ, ತುಂಬಾ ಜನ ಕಂಟಿನ್ಯೂಸ್ ಆಗಿ ಧೂಳದಿರ್ತಾರೆ. ಯಾವ್ದೋ ಒಂದ್ ದಿವಸ ತಗೊಂಡ್ಬಿಡುತ್ತೆ. ಇಲ್ಲ ಸರ್ ನಾನು 10 ವರ್ಷದಿಂದ ಮಾಡ್ತಾ ಇದ್ದೇನೆ, ಏನೂ ಆಗಿಲ್ಲ ಅಂತ ಹೇಳೋರು 11ನೇ ವರ್ಷಕ್ಕೆ ತೊಂದರೆ ಆಗ್ಬಹುದು. ಆಗಲ್ಲ ಅಂತ ಹೇಳಿಕ್ ಆಗಲ್ಲ. ಸೊ ಇದರಿಂದ ಲಂಗ್ ಕ್ಯಾನ್ಸರ್ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಸರ್ ಹೇಳ್ತಿದ್ರು ಅವಾಗ, ಇದು ಜಸ್ಟ್ ಬರೀ ಒಂದು ಅಲರ್ಜಿ ಕೋಲ್ಡ್ ಕಾಫಿಗೆ ಸೀಮಿತ ಆಗಲ್ಲ. ಇದು ಹಲವಾರು ತೊಂದರೆಗಳು, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ಇನ್ಕ್ರೀಸ್ಡ್ ಏನ್ ಹಾರ್ಟ್ ತೊಂದರೆಗಳಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಗಳಾಗ್ತಾ ಇದೆ, ಹಾರ್ಟ್ ಫೇಲ್ಯೂರ್ ಆಗ್ತಾ ಇದೆ. ಇದಕ್ಕೂ ಕೂಡ ಈ ರೀತಿಯಾದಂತಹ ಏನ್ ಏರ್ ಪೊಲ್ಯೂಷನ್ ಇದೆ ಅಥವಾ ಕೆಟ್ಟೋಗಿರುವಂತಹ ವಿಷಕಾರಿ ಆದಂತಹ ವಾಯು ಏನಿದೆ, ಖಂಡಿತವಾಗ್ಲೂ ಇದೇ ರೆಸ್ಪಾನ್ಸಿಬಲ್. ಸೊ ಮೈನ್ಯೂಟ್ ಆಗಿ ಆಗ್ತಾ ಇರುತ್ತೆ, ಅದು ಗೊತ್ತಾಗ್ತಾ ಇರಲ್ಲ. ಯಾಕೆ ಆಯ್ತು ಸಡನ್ ಆಗಿ, ಯಾರು ಇವ್ಯಾಲ್ಯೂಯೇಟ್ ಮಾಡಲ್ಲ. ಸಡನ್ ಆಗಿ ಆಯ್ತು, ಎಲ್ಲ ಚೆನ್ನಾಗೇ ಇದ್ರು ಸರ್, ಹಾರ್ಟ್ ಅಟ್ಯಾಕ್ ಆಯ್ತು, ಎಲ್ಲ ಚೆನ್ನಾಗೇ ಇದ್ರು, ಹಾರ್ಟ್ ಫೇಲ್ಯೂರ್ ಆಯ್ತು, ಗೊತ್ತಾಗಲ್ಲ. ಇನೇಲ್ ಮಾಡಿರ್ತಾರೆ ಕೆಮಿಕಲ್ಸ್ ಅನ್ನ. ಆ ಕೆಮಿಕಲ್ಸ್ ಇನೇಲ್ ಮಾಡಿದಾಗ ಅದು ಬ್ಲಡ್ ಅಲ್ಲಿ ಸೇರ್ಕೊಂಡು ಖಂಡಿತವಾಗ್ಲೂ ಹಾರ್ಟ್ ವರ್ಗೂ ರೀಚ್ ಆಗೋದು ಅಥವಾ ಅಲ್ಲಿ ಆರ್ಟರೀಸ್ ವರ್ಗೂ ರೀಚ್ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಬರೀ ಲಂಗ್ ಡಿಸೀಸ್ ಅಷ್ಟೇ ಅಲ್ಲ, ಹಾರ್ಟಿನ ಡಿಸೀಸ್ಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಬರುವಂತ ಸಾಧ್ಯತೆಗಳಿರುತ್ತೆ. ಅದಲ್ಲದೇನೆ ನಾನು ಅವಾಗಲೇ ಹೇಳ್ತಿದ್ದೆ ನಿಮ್ಗೆ, ಎಕ್ಸರ್ಸೈಸ್ ಮಾಡಿ ಪ್ರಾಣಾಯಾಮ ಮಾಡಿ ಅಂತ ಹೇಳಿದ್ರು ಕೂಡ ಈ ಏರ್ ಅಂತ ಹೇಳೋದು, ಗಾಳಿ ಅಂತ ಹೇಳೋದು ಶಾಶ್ವತ. ಇದನ್ನ ನಾವು ಇನ್ನೇನು ಮಾಡ್ಲೇಬೇಕು. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಜಂಕ್ ಫುಡ್ ಬಿಟ್ಬಿಡಿ ಸರ್, ಪಿಜ್ಜಾ ತಿನ್ಬೇಡಿ, ಬರ್ಗರ್ ತಿನ್ಬೇಡಿ, ಎಣ್ಣೆಯಲ್ಲಿ ಕರೆದಿರೋ ತಿನ್ಬೇಡಿ, ಹೊರಗಡೆ ತಿನ್ಬೇಡಿ, ಖಾರ ತಿನ್ಬೇಡಿ ಅಂತ ಓಕೆ ಹೇಳ್ಬೋದು. ಗಾಳಿ ತಗೋಬೇಡಿ ಅಂತ ಹೆಂಗ್ ಹೇಳಿಕ್ಕಾಗುತ್ತೆ? ಅಥವಾ ಗಾಳಿ ಇರೋದಕ್ಕೆ ಪ್ರಾಣಾಯಾಮ ಮಾಡಿ ಅಂತ ಹೇಳಿಕ್ ಹೆಂಗಾಗುತ್ತೆ? ಅದನ್ನೇ ಅವ್ರು ಇನೇಲ್ ಮಾಡಿ ಅದನ್ನೇ ಉಲ್ಟ ಅವ್ರು ಜಾಸ್ತಿ ಕೊಟ್ಟಂಗ ಆಗ್ಬಿಡುತ್ತೆ ಲಂಗ್ಸಿಗೆ. ಸೊ ಈ ರೀತಿಯಾದಂತಹ ಬಿಕ್ಕಟ್ಟಿಗೆ ಮುಂದಿನ ಪೀಳಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಹೆದರಿಕೆ ನನಗೆ ಇದೆ. ಲಾಸ್ಟ್ ಕೆಲವೊಂದು ವರ್ಷಗಳಿಂದ ಇದು ನನಗೆ ಯಾವಾಗ್ಲೂ ಇದೆ. ನಾಳೆ ಏನಂತ ಹೇಳೋಣ ಅವರಿಗೆ? ನಾವು ಉಸಿರಾಟದ ಸಮಸ್ಯೆ ಇದೆ, ತೊಂದರೆ ಇದೆ ಅಂತ ಹೇಳಿ ಎಲ್ರಿಗೂ ಆಕ್ಸಿಜನ್ ನೆಬ್ಯುಲೈಸರ್ ಹಾಕ್ಲಿಕ್ಕೆ ಆಗಲ್ಲ. ಎಷ್ಟು ದಿವಸ ಅಂತ ಹಾಕ್ಲಿಕ್ಕೆ ಆಗುತ್ತೆ? ಗಾಳಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಪರ್ಸನಲ್ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಸುತ್ತಾಡ್ಲಿಕ್ಕೆ ಆಗುತ್ತೆ ಎಲ್ರು? 150 ಕೋಟಿ ಜನ ಎಲ್ರು ಕೂಡ ಒಂದೊಂದು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಸುತ್ತಾಡ್ಲಿಕ್ಕೆ ಆಗುತ್ತೆ? ಸಾಧ್ಯನೇ ಇಲ್ಲ ಆಗೋದಕ್ಕೆ. ಇಲ್ಲ ಸರ್ ನಮ್ದು ಟೆಕ್ನಾಲಜಿ ಇದೆ, ನಾನು ಎವ್ರಿ ಇಂಡಿವಿಜುವಲಿ ಒಂದು ಮಾಸ್ಕ್ ಮಾಡ್ತೇನೆ ಅಂತ ಹೇಳಿದ್ರೆ
ಯಾವುದರ ಮಟ್ಟಿಗೆ ಇದು ಪ್ರಾಕ್ಟಿಕಲ್, ಯಾವ ಮಟ್ಟಿಗೆ ನಾವು ಇದನ್ನ ಫಾಲೋ ಮಾಡಬಹುದು ಅನ್ನೋದು ದೊಡ್ಡ ಪ್ರಶ್ನೆ. ಅಂದ್ರೆ ಬೇಸಿಕಲಿ ವೆರಿ ಡೇಂಜರಸ್ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ವೆರಿ ಡೇಂಜರಸ್. ಅದರ ಎಫೆಕ್ಟ್ ನಾವು ಆಲ್ರೆಡಿ ನೋಡ್ತಾ ಇದ್ದೇವೆ. ನಾನು ಹೇಳ್ತಿದ್ದೆ ನಿಮ್ಗೆ, ಕಳೆದ 12 ವರ್ಷಗಳಿಂದ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ನಮ್ಮ BTM ಲೇಔಟ್ ನಲ್ಲಿ. ಇಲ್ಲೇ ಅಂಡ್ ವರದಿ ಪ್ರಕಾರ ಏನ್ ಗಾಳಿ ಇಲ್ಲಿ ಕೆಟ್ಟೋಗಿದೆ, ಇಲ್ಲಿ ನಾವು ಕೇಸಸ್ ಗಳನ್ನ ಎಷ್ಟು ನೋಡ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಡಾಕ್ಟರ್ ಕಮ್ಯುನಿಟಿ ಏನಿದೆ ಅವ್ರು ಹೇಳುವಂತಹ ಒಂದು ಚರ್ಚೆ ಮಾಡುವಾಗಂತ ಅವ್ರು ಹೇಳುವಂತಹ ಇನ್ಫಾರ್ಮೇಶನ್ ಇದೆ, ಎಲ್ಲ ನಾವು ಕೋರಿಲೇಟ್ ಮಾಡಿದ್ರೆ ಸ್ಲೋ ಆಗಿ ಎಫೆಕ್ಟ್ ಆಗ್ತಾ ಇದೆ. ಅಂಡ್ ಇದು ಸ್ಲೋ ಆಗಿ ಎಫೆಕ್ಟ್ ಹೆಂಗಾಗತ್ತೆ ಅಂತ ಹೇಳಿದ್ರೆ ಒಂದು ದಿವಸ ತೋರಿಸ್ಬಿಡುತ್ತೆ, ಅವಾಗ ನಾವು ಹಿಂದೆ ಹೋಗ್ಲಿಕ್ಕೆ ಆಗಲ್ಲ ವಾಪಸ್. ಸೊ ಇವಾಗ ನಾವು ಏನಾದ್ರೂ ಮಾಡಿದ್ರೆ ಇವಾಗ್ಲೇ ಮಾಡ್ಬೇಕು. ಇವತ್ತು ರೈಟ್ ಟೈಮ್ ಇಸ್ ಟುಡೇ, ರೈಟ್ ನಾವು ಇವಾಗ. ಇಲ್ಲ ನಾನು ಇನ್ನೊಂದು 5 ವರ್ಷ ಬಿಟ್ಕೊಂಡು ಮಾಡ್ತೇನೆ, ನಾನು ಅವಾಗಲೇ ಹೇಳ್ತಿದ್ದೆ ನಿಮ್ಗೆ, ಪ್ರತಿಯೊಬ್ಬರಿಗೂ ಒಂದು ಆಕ್ಸಿಜನ್ ಮಾಸ್ಕ್ ಮಾಡ್ಲಿಕ್ಕೆ ಆಗಲ್ಲ ಎಲ್ರು. ಅಥವಾ ಇಲ್ಲ ಉಸಿರಾಟಕ್ಕೆ ತೊಂದರೆ ಆಯ್ತು ಅಂದ್ರೆ ನೆಬ್ಯುಲೈಸರ್ ಹಾಕೊಂಡು ಬನ್ನಿ, ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ. ಸರ್ ಆಕ್ಸಿಜನ್ ಸಮಸ್ಯೆ ಅನ್ನೋದು ಹೇಗೆ ಗೊತ್ತಾಗ್ಬೇಕು ಸರ್? ಅಂದ್ರೆ ಈಗ ಡಾಕ್ಟರ್ ಹತ್ರ ಹೋಗದ್ಮೇಲೆ ಗೊತ್ತಾಗುತ್ತೆ ಅದು ಆಕ್ಸಿಜನ್ ಸಮಸ್ಯೆ ಇದೆ ಏನಿದೆ ಅಂತ ಹೇಳಿ. ಅಂದ್ರೆ ನಾರ್ಮಲ್ ಆಗಿ ಗೊತ್ತಾಗೋದು ಹೇಗೆ ಒಬ್ಬ ವ್ಯಕ್ತಿಗೆ? ಸೊ ಈ ಸಮಸ್ಯೆ ಅಂತ ಹೇಳೋದು ಸಿಂಪಲ್ ಕೋಲ್ಡ್ ಕಾಫಿಂದ ಶುರು ಆಗ್ಬೋದು ಸರ್. ಸಿಂಪಲ್ ಕೋಲ್ಡ್ ಕಾಫಿಂದ ಶುರು ಆಗ್ಬೋದು. ಉಸಿರಾಟಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಬ್ರಾಂಕಿಯಲ್ ಅಸ್ತಮಾ ಅಂತ ಏನ್ ಹೇಳ್ತೇವೆ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನ್ ಹೇಳ್ತೇವೆ, ನಮ್ಮದ್ರಲ್ಲಿ ತಮಕ ಶ್ವಾಸ ಅಂತ ಏನ್ ಹೇಳ್ತೇವೆ. ಇಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಅವರು ರಾತ್ರಿ ನಿದ್ರೆ ಪೊಸಿಷನ್ ಅಲ್ಲಿ ಮಲ್ಕೊಂಡ್ರು ಅಂತ ಹೇಳಿದ್ರೆ ಉಸಿರಾಡ್ಲಿಕ್ಕೆ ಆಗಲ್ಲ, ಎದ್ದು ಕುತ್ಕೋಬೇಕು, ಹಿಂಗೆ ಮುಂದೆ ಬಾಗಿ ಬಿಟ್ಟು ಮುಂದೆ ಕೂತ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಅದೇನ್ ರಿಲೀಫ್ ಅಲ್ಲ, ರೆಮಿಡಿ ಅಲ್ಲ. ಅವರು ನಿದ್ರೆ ಮಾಡ್ಲಿಕ್ಕೆ ಹಿಂಗೆ ಮಲ್ಕೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಕೆಮ್ಮು ಬರುವಂತದ್ದು ಅಥವಾ ಉಸಿರಾಟಕ್ಕೆ ಸಮಸ್ಯೆ ಆಗುವಂತದ್ದು. ಎಷ್ಟು ಉಸಿರು ತಗೊಂಡ್ರು ಕೂಡ ಸಾಕಾಗಲ್ಲ, ಇನ್ನು ಬೇಕು ಅನಿಸ್ತಾ ಇರುತ್ತೆ. ಇದು ಕ್ಲಿಯರ್ ಕಟ್ ಇಂಡಿಕೇಶನ್ ನಮ್ಗೆ ಇಲ್ಲಿ ತೊಂದರೆ ಶುರು ಆಗಿದೆ ಅಂತ, ಇದನ್ನ ನಾವು ಸರಿ ಮಾಡ್ಬೇಕು ಅಂತ ಇಂಡಿಕೇಶನ್ ಇದು. ಸೊ ಇದರಿಂದಾನೇ ಸ್ಟಾರ್ಟ್ ಆಗುವಂತದ್ದು ಸಮಸ್ಯೆಗಳೆಲ್ಲ. ನಾಳೆ ತೊಂದರೆ ಇದೆ ಅಂತ ಹೇಳೋರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಎಲ್ರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೆಂಗಾಗುತ್ತೆ? ನಾನು ಅದನ್ನೇ ಹೇಳಿದೆ ನಿಮ್ಗೆ. ಅಭಿವೃದ್ಧಿ ಆರೋಗ್ಯದ ದೃಷ್ಟಿಯಲ್ಲಿ ಅಂತ ಹೇಳೋದು ಆಸ್ಪತ್ರೆ ಮೆಡಿಕಲ್ ಕಾಲೇಜ್ಗಳನ್ನ ಕಟ್ಟೋದು ಅಲ್ಲ. ನನ್ನ ಪ್ರಕಾರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಮಾಡುವಂಥದ್ದು ನಾವು ಪರಿಸರದಲ್ಲಿ ಮಾಡ್ಬೇಕು. ಗಾಳಿ ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿರ್ಬೇಕು, ಭೂಮಿ ಚೆನ್ನಾಗಿರ್ಬೇಕು, ನಮ್ಮ ಏನ ಪಂಚ ಮಹಾಭೂತಗಳಿದೆ ಅದು ಚೆನ್ನಾಗಿರ್ಬೇಕು. ಅದು ನಾವು ಆರೋಗ್ಯಕ್ಕೆ ಕೊಡುವಂತ ಒಂದು ಕೊಡುಗೆ. ನಾವು ಆಸ್ಪತ್ರೆಗಳನ್ನ ಕಟ್ಟಿದ್ದೇವೆ, ಬಿಲ್ಡಿಂಗ್ ಕಟ್ಟಿದ್ದೇವೆ, ನಿಮಗೆ ತೊಂದರೆ ಆದ್ರೆ ಬನ್ನಿ ಅಂತ ಹೇಳೋದಲ್ಲ. ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಬೇಕು. ಯಾಕೆಂದ್ರೆ ಇದೇ ರೀತಿ ನಾವು ಮುಂದೆ ಹೋಗ್ತಾ ಇದ್ರೆ ತೊಂದರೆ ಆಗುವುದು ಆಲ್ಮೋಸ್ಟ್ ಖಚಿತ ಅಂತ ನನಗೆ ಅನ್ಸುತ್ತೆ. ನಾನು ಅವಾಗ ಹೇಳ್ತಾ ಇದ್ದೆ, ಯಾಕೆಂದ್ರೆ ಆ ಶ್ವಾಸನಾಳವನ್ನ ಸರಿ ಮಾಡುವಂತಹ ಏನು ಯೋಗ ಪ್ರಾಣಾಯಾಮ ಎಕ್ಸರ್ಸೈಸ್ ಗಳಿದೆ, ಅದನ್ನ ನಾವು ಈ ರೀತಿಯಾದಂತಹ ಕೆಟ್ಟ ಏರ್ ನಲ್ಲಿ ಅಥವಾ ವಿಷಕಾರಿ ಏರ್ ನಲ್ಲಿ ವಾಯುವಿನಲ್ಲಿ ನಾವು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಥವಾ ಅದರಿಂದ ಇನ್ನೂ ತೊಂದರೆ ಆಗುತ್ತಾ ಅಂತ ಪ್ರಶ್ನೆ. ಶರತ್ ಸರ್, ಈ ವಿಚಾರದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಅಪ್ರಿಸಿಯೇಟ್ ಮಾಡಬೇಕು. ನೀವೊಬ್ರು ಡಾಕ್ಟರ್ ಆಗಿ ಹಾಸ್ಪಿಟಲ್ಗಳನ್ನು ತೆರೆಯುವಂಥ ಕೆಲಸ ಮಾಡಬೇಡಿ, ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಅದರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ರಲ್ಲ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂದರೆ ಖಾಸಗಿ ಹಾಸ್ಪಿಟಲ್ಗಳು ನಿರ್ಮಾಣ ಮಾಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಸ್ಥಾಪಿಸುವಂಥ ಸಂಖ್ಯೆ. ಅದರ ಮಧ್ಯೆ ನೀವು ಹಾಸ್ಪಿಟ್ಲಿಗೆ ಕರೆ ತರುವಂಥ ಮುಂಚೆ ಆರೋಗ್ಯವಾಗಿ ಏನು ಮಾಡಬೇಕು ಅದರ ಕಡೆ ಗಮನ ಕೊಡಿ ಅಂತ ಒಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ರಲ್ಲ, ಇದು ಹ್ಯಾಟ್ಸ್ ಆಫ್, ಗ್ರೇಟ್ ಅಂತ ಹೇಳಬೇಕು ಸರ್. ಆಕ್ಚುಲಿ ಬೇಕಾಗಿರುವಂಥದ್ದು ಸರ್. ಯಾಕೆ ಗೊತ್ತಾ, ಇವಾಗ ನಾನು ಹೇಳಿದೆ ನಿಮಗೆ, ಕಳೆದ 12 ವರ್ಷಗಳಿಂದ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ತುಂಬಾ ಏನ್ ಜಾಸ್ತಿ ಇಲ್ಲ 12 ವರ್ಷ ಅಂದ್ರೆ. ಬಟ್ ನಾನು ನೋಡಿರೋ ಹಂಗೆ ಆಸ್ಪತ್ರೆಗಳಿರ್ಬೇಕು, ಎಮರ್ಜೆನ್ಸಿಗಳಿರ್ಬೇಕು, ಆದ್ರೆ ಅದಿದೆ ಅಂತ ಹೇಳಿ ನಾವು ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಇವಾಗ ಏರ್ ಕ್ವಾಲಿಟಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರಿಗಂತ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಇವಾಗ 4-5 ವರ್ಷದ ಹಿಂದೆ ಆಗಿರುವಂತಹ ಬೆಡ್ಗಳ ಕೊರತೆ, ಆಕ್ಸಿಜನ್ಗಳ ಕೊರತೆ ತಿರ್ಗಾ ಆಗ್ಬಾರ್ದು. ನಮ್ಗೆ ವಾಯು ಕೆಟ್ಟು ಹೋಗ್ಬಿಟ್ಟು ಆಗ್ಬಾರ್ದು. ಒಂದು ಚಿಕ್ಕ ವೈರಸ್ ನಿಂದ ಈ ರೀತಿಯಾದಂತಹ ಸಮಸ್ಯೆ ಆಗಿತ್ತು, ಸಂಪೂರ್ಣ ಗಾಳಿನೇ ಕೆಟ್ಟು ಹೋಗ್ಬಿಟ್ರೆ ಯಾವ ರೀತಿ ಸಮಸ್ಯೆ ಆಗ್ಬಹುದು ಅಂತ ನಾವು ಯೋಚನೆ ಮಾಡ್ಬೇಕು. ಆಕ್ಚುಲಿ ಇದನ್ನ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಅದಕ್ಕೆ ನಾನು ಸ್ಟಾರ್ಟ್ ಮಾಡೋಗ್ಲೇ ಹೇಳಿದೆ, ತುಂಬಾ ಒಳ್ಳೆಯದಂತ ವಿಷಯ ಇದು. ಇದ್ರ ಮೇಲೆ ಚರ್ಚೆ ಮಾಡ್ಬೇಕು, ಇದ್ರ ಮೇಲೆ ಆಕ್ಷನ್ಸ್ ಅನ್ನ ತಗೋಬೇಕು. ಯಾರು ಡಿಸಿಷನ್ ಮೇಕರ್ಸ್ ಇರ್ತಾರೆ ಪೊಲಿಟಿಕಲ್ ಲೆವೆಲ್ ಅಲ್ಲಿ, ಹೈ ಲೆವೆಲ್ ಅಲ್ಲಿ, ಅಲ್ಲಿಂದ ಶುರು ಆಗ್ಬೇಕಿದು. ಬರೀ ನಾವು ಇಲ್ಲಿಂದ ಇದು ಅಲ್ಲಿವರೆಗೂ ರೀಚ್ ಆಗ್ಬೇಕು. ಅಲ್ಲಿವರೆಗೂ ರೀಚ್ ಆಯ್ತು ಅಂತ ಹೇಳಿದ್ರೆ ಮಾತ್ರ ಆರೋಗ್ಯದ ಮೇಲೆ ಅಭಿವೃದ್ಧಿ ಆಗುವಂಥದ್ದು. ಈಗಲೂ ನಾನು ಕ್ಲಿಯರ್ ಆಗಿ ಹೇಳ್ತೇನೆ, ಆರೋಗ್ಯದ ಮೇಲೆ ಅಭಿವೃದ್ಧಿ ಅಂದ್ರೆ ಆಸ್ಪತ್ರೆ ಕಟ್ಟಡಗಳು ಅಲ್ಲ. ಅದರಿಂದ ನಮ್ಗೆ ಎಲ್ಲೋ ಒಂದು ಸೇವೆ ಆಗ್ಬೋದು, ಒಂದು ಎಮರ್ಜೆನ್ಸಿ ಇರುವಾಗ ತೊಂದರೆ ಸರಿ ಆಗ್ಬೋದು, ಹೊರತಾಗಿ ಪ್ರತಿನಿತ್ಯವೂ ನಾವು ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಉಸಿರಾಟಕ್ಕೆ ತೊಂದರೆ ಇದೆ, ಹೋಗಿ ನಾವು ಆಕ್ಸಿಜನ್ ಹಾಕೊಂಡು ನೆಬ್ಯುಲೈಸರ್ ಹಾಕೊಂಡು ಬರೋಣ ಬನ್ನಿ, ಆಗಲ್ಲ. ಹಂಗೆ ಅದ್ ಮಾಡ್ಲಿಕ್ಕೆ ಆಗಲ್ಲ. ಫೈನಲಿ ನಮ್ಮ ದೇಹದ ಒಳಗಿನ ಕರೆಕ್ಷನ್ ನಾವೇ ಮಾಡ್ಬೇಕಾಗುತ್ತೆ. ಯಾವ ಮೆಡಿಸಿನು ಅಥವಾ ಯಾವ ಒಂದು ಟ್ರೀಟ್ಮೆಂಟ್ ಕೂಡ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಒಂದು ಲೆವೆಲ್ಗೆ ನಾವು ಸರಿ ಮಾಡ್ಬೋದು. ಗಾಳಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಯಾವ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ? ವೈದ್ಯರಿಗೆ ಯಾವ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ? ವೈದ್ಯರಿಗೆ ಬೇರೆ ಗಾಳಿ ನಾವು ಉಸಿರಾಡಲ್ಲ, ನಾವು ಕೂಡ ಅದನ್ನೇ ಉಸಿರಾಡುವಂಥದ್ದು. ಸೊ ಇದು ಎಲ್ರಿಗೂ ಬರುವಂಥದ್ದು. ಇವತ್ತಿನ ಪೀಳಿಗೆ, ನಾಳಿನ ಪೀಳಿಗೆ, ನಾಡಿನ ಪೀಳಿಗೆ, ಬರುವ ಎಲ್ಲಾ ಪೀಳಿಗೆಗಳಿಗೂ ಕೂಡ ಒಂದು ಕೊಡುಗೆ ನಾವು ಕೊಡಬಹುದು ಅಂತ ಹೇಳಿದ್ರೆ
ಈ ರೀತಿಯಾದಂತಹ ಶುದ್ಧ ಪಂಚಮಹಾಭೂತಗಳು ಇದನ್ನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ದೊಡ್ಡ ಫೇಲ್ಯೂರ್. ಎಷ್ಟೇ ದೊಡ್ಡ ಅಭಿವೃದ್ಧಿ ಆಗ್ಲಿ, 100 ಫ್ಲೋರ್ಗಳ ಕಟ್ಟಡಗಳನ್ನ ಕಟ್ಲಿ, ಎಷ್ಟೇ ಇಂಡಸ್ಟ್ರಿಯಲೈಸೇಷನ್ ಆಗ್ಲಿ, ನಾಳೆ ಉಸಿರಾಡ್ಲಿಕ್ಕೆ ಗಾಳಿನೇ ಇಲ್ಲ ಅಂತ ಹೇಳಿದ್ರೆ ಕಟ್ಟಡಗಳನ್ನ ತಗೊಂಡು ಏನ್ ಮಾಡೋದು ಅಂತ ನನ್ನ ಪ್ರಶ್ನೆ. ಕೌಶಿಕ್ ಸರ್, ಈಗ ಕಳಪೆ ಗುಣಮಟ್ಟದ ಗಾಳಿ ನಿರ್ಮಾಣಕ್ಕೆ ಕಾರಣಗಳೇನು? ನೋಡಿ, ಬೆಂಗಳೂರಿನಲ್ಲಿ ಮುಂಚೆ ಸುಮಾರು ಒಂದು 500ರಿಂದ 600 ಕೆರೆಗಳಿತ್ತು ಅಂತ ಒಂದು ಉಲ್ಲೇಖ ಇದೆ ಕೆಂಪೇಗೌಡರ ಕಾಲದಲ್ಲಿ. ಇವತ್ತದು ಸುಮಾರು ಒಂದು ಬೆರಳೆಣಿಕೆಯಷ್ಟು ಬಂದು ನಿಂತಿದೆ. ನೀವು ಎಲ್ಲಿ ನೋಡಿದ್ರಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳೇ ಕಾಣುತ್ತೆ ಹೊರತು ಒಂದೊಂದು ಏರಿಯಾದಲ್ಲಿ ನೀವು ಏರಿಯಲ್ ವ್ಯೂನಲ್ಲಿ ನೀವು ತೋರಿಸ್ತಾ ಇದ್ರಿ ಮನೆಗಳನ್ನೆಲ್ಲ. ಈ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ರು ಡಸ್ಟೇ, ಮನೇನ ಡೆಮಾಲಿಷನ್ ಮಾಡಿದ್ರು ಡಸ್ಟೇ, ಮತ್ತೆ ಆ ಮನೇನ ವೈಭವೀಕರಣ ಮಾಡಿ ಇನ್ನೊಂಥರ ಮನೆ ಕಟ್ತಾರಲ್ಲ ಅಂತಂದರೆ ಆಲ್ಟ್ರೇಷನ್ ಮಾಡ್ತೀವಿ, ಇಲ್ಲಾಂತಂದರೆ ಇನ್ನೊಂದೆರಡು ಫ್ಲೋರ್ಗೆ ಪರ್ಮಿಷನ್ಸ್ ಕೊಟ್ಟಿದ್ದಾರೆ, ಮತ್ತೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಡ್ತೀವಿ. ಇದೆಲ್ಲ ಬರೀ ನಾವು ಎಲ್ಲಿಂದ ಮರಳು ತರ್ತಾಯಿದ್ವಿ ಹಿಂದೆ. ಈಗ ಅದನ್ನು ಡಸ್ಟ್, ಯಾವುದೋ ಒಂದು ಡಸ್ಟ್ ಇದೆಯಲ್ಲ, ಸ್ಯಾಂಡ್ ಅಂತ ಬಂದಿದೆಯಲ್ಲ, ಇದು ಭಾಳಷ್ಟು ತೊಂದರೆ ಮಾಡ್ತಾಯಿದೆ ದಿನನಿತ್ಯದ ಚಟುವಟಿಕೆಗಳಲ್ಲಿ. ಯಾರು ನಾವು ಅದನ್ನು ಕರೆಕ್ಟಾಗಿ ಇದು ಮತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಡಸ್ಟ್ ಇದರಿಂದನೇ ಸ್ಟಾರ್ಟ್ ಆಗುತ್ತೆ. ತೇವಾಂಶ ಎಲ್ಲಿ ತನಕ ಇರುತ್ತೆ, ಮಳೆಗಾಲದಲ್ಲಿ ನಮಗೆ ಒಂದು ವಾತಾವರಣದಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾಕಂದರೆ ಮಾಯಿಶ್ಚರ್ ಇರುತ್ತೆ ಅದರಲ್ಲಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಎಲ್ಲಂದರಲ್ಲಿ ಧೂಳೆ ನಿಮಗೆ. ಇದು ಅಲ್ಲದೆ ಫ್ಲೈಓವರ್ ಕಟ್ಟೋದಕ್ಕೆ ಎಷ್ಟು ನಾವು ಈಚೆ ಕಡೆಯಿಂದ ಮೆಟೀರಿಯಲ್ಸ್ ತರ್ತೀವಲ್ಲ, ಆ ಫ್ಲೈಓವರ್ ಕಟ್ಟೋ ಅಕ್ಕಪಕ್ಕದ ಮನೆಗಳಲ್ಲಿ ಬರೀ ನಿಮಗೆ ಧೂಳಿನ ಕಣಗಳೇ ಕಾಣ್ತಾ ಇರ್ತವೆ. ಅದೇ ಯಾಕೆ ಮೈನಿಂಗ್ ನಡೆಯುತ್ತೆ. ಈಗ ಬನ್ನರ್ಘಟ್ಟ ಅಂತ ಜಾಗದಲ್ಲಿ ಎಲ್ಲರ ಮೈನಿಂಗ್ ನೋಡಿದ್ರೆ ಆ ಸಾಲು ಮರದ ಮೇಲೆ ಆ ಬೂದಿನೇ ಇರುತ್ತೆ. ಡಸ್ಟ್ ಇಂತೀವಿ, ಇದೆಲ್ಲ ಒಂದು ನೇಚರ್ಗೆ ಇಂಡಿಕೇಟರ್ಸ್. ಅಂತಂದರೆ ವಿ ಆರ್ ಇನ್ ದ ಡೆಡ್ ಲೈನ್, ಅಂದರೆ ರೆಡ್ ಲೈನ್ ಅಲ್ಲಿದ್ದೀವಿ ಅನ್ನೋ ಒಂದು ಇಂಡಿಕೇಟರ್. ನಾವು ಅದರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಮಳೆಗಾಲ ನಿಂತು ವಿಂಟರ್ ಮುಗಿತಾ ಇದ್ದರೆ ಜನಗಳಲ್ಲಿ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಬರೀ ಡಸ್ಟ್ ಅಲರ್ಜಿ ಲಂಗ್ಸೇ ಅಲ್ಲ, ಈ ಡಸ್ಟಿಂದ ಜಾಸ್ತಿ ಆಗೋದು ಎಕ್ಸಿಮಾ ಅಂತ ಬರುತ್ತೆ. ಸ್ಕಿನ್ ಡಿಸೀಸಸ್ಸೇ ಜಾಸ್ತಿ ಆಗೋದು. ಬೇಕಾದ್ರೆ ಡಾಕ್ಟ್ರು ಮೋಸ್ಟ್ಲಿ ಇದ್ರ ಮುಂದೆ ಗಮನ ಚೆಲ್ತಾರೆ. ಸ್ಕಿನ್ ಡಿಸೀಸಸ್ ಜಾಸ್ತಿ ಬರುತ್ತೆ, ರ್ಯಾಷಸ್ ಆಗುತ್ತೆ ಬಾಡಿನಲ್ಲಿ. ಸೊ ಲಾಟ್ ಆಫ್ ಸ್ಕಿನ್ ರಿಲೇಟೆಡ್ ಇಶ್ಯೂಸು, ಮತ್ತು ಕ್ರಾನಿಕ್ ಬ್ರಾಂಕೈಟ್, ಇಲ್ಲ ಅಂತಂದರೆ ಲಂಗ್ ಕ್ಯಾನ್ಸರ್, ಇಂಥವೇ. ಬರೀ ಸಿಗರೇಟ್ ಒಂದೇ ಅಲ್ಲ, ಇದಿಷ್ಟು ಡಸ್ಟಿಂದನೇ ಆಗ್ತಾಯಿದೆ. ನಾವು ಏರ್ ಕ್ವಾಲಿಟಿನ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ನಮ್ಮ ವಾಸಶೈಲಿ ಅಂತಂದರೆ ಬದಲಾಯಿಸ್ಕೋಬೇಕು. ನಮ್ಮ ಲಿವಿಂಗ್ ಇದೆಯಲ್ಲ, ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್. ಅದನ್ನು ನಾವು ಬದಲಾಯಿಸ್ಕೋಬೇಕು. ಅಕ್ಕಪಕ್ಕದವ್ರಿಗೆ ನಾವು ತಿಳಿ ಹೇಳಬೇಕು. ಜನಜಾಗೃತಿ ಇಲ್ಲ ಮಕ್ಕಳಲ್ಲಿ. ಈಗಲೇ ನಾವು ಅದನ್ನು ತಲೆಗೆ ತುಂಬಿದ್ರೆ ಅವರು ಮುಂದೆ ಬರೋ ದಿನಗಳಲ್ಲಿ ಅವರು ಸ್ವಲ್ಪ ಎತ್ತೆಚ್ಕೊಂಡು ಏನಾರು ಮಾಡಿಕೊಂಡ್ರೆ ಇಲ್ಲ ಅಂತಂದರೆ ಡಾಕ್ಟರ್ ಹೇಳ್ತಾಯಿದ್ರು, ಮೋಸ್ಟ್ಲಿ ನಮಗೆ ಈ ಐಸ್ ಕ್ರೀಮ್ ಪಾರ್ಲರು, ಕಾಫಿ ಡೇ ಎಲ್ಲ ಇದೆಯಲ್ಲ, ಈ ಥರದ್ದೆಲ್ಲ ಇಂಥ ಜಾಗದಲ್ಲಿ ಆಕ್ಸಿಜನ್ ಪಾರ್ಲರ್ಗಳು ಇಟ್ಕೋಬೇಕು. ಇಲ್ಲ ಅಂತಂದರೆ ಸಿಲಿಂಡ್ರ್ ಹಾಕ್ಕೊಂಡು ಓಡಾಡುವಂಥ ದಿನಗಳು ದೂರ ಏನೂ ಇಲ್ಲ. ಸೊ ಒಂದು ಆಕ್ಸಿಜನ್ ಬ್ಯಾಂಕು, ಒಂದು ಮಾಸ್ಕ್ ಇಟ್ಕೊಂಡ್ರೆ ನಮಗೆ ಪ್ಯೂರ್ ಗಾಳಿ ಸಿಗುತ್ತೆ ಏನೋ. ಇಲ್ಲಾಂತಂದರೆ ಆಕ್ಸಿಜನ್ ಬ್ಯಾಂಕ್ ನಾವೇ ಶುರು ಮಾಡ್ಕೋಬೇಕು ಏನೋ, ಈಗಲೇ ಫ್ರ್ಯಾಂಚೈಸಿ ತಗೊಂಡು ಅಂಥ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ. ಡಾಕ್ಟ್ರೇ, ಈಗ ಈ ನಗರೀಕರಣ, ಕೈಗಾರಿಕೆ ಮತ್ತು ವಾಹನ ಸಂಚಾರ ಅತಿ ಹೆಚ್ಚು ಅಪಾಯಕಾರಿ ಯಾವುದು? ಕರೆಕ್ಟಾಗಿ ನೋಡ್ತಾ ಹೋದ್ರೆ ಎಲ್ಲ ಮೂರು ಕೂಡ ಇದರಲ್ಲಿ ಅಪಾಯಕಾರಿನೇ. ಎಸ್ಪೆಷಲಿ ಇವಾಗ ಜಾಸ್ತಿ ಅಂತ ಹೇಳಿದ್ರೆ ಕಟ್ಟಡಗಳು ಮತ್ತೆ ವಾಹನಗಳು. ಇದರಿಂದ ತುಂಬಾನೇ ಜಾಸ್ತಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಹಾಳಾಗ್ತಾ ಇದೆ. ಇದರಿಂದ ತುಂಬಾ ಏನು ಟಾಕ್ಸಿನ್ಸ್ ಇದೆ ಅದು ರಿಲೀಸ್ ಆಗ್ತಾ ಇದೆ. ವೆಹಿಕಲ್ಸ್ ಗಳನ್ನ ಇವಾಗ ಬ್ಯಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 10 ವರ್ಷ ಆಗಿದ್ರೆ ಬ್ಯಾನು, 15 ವರ್ಷ ಆಗಿದ್ರೆ ಬ್ಯಾನು ಅಂತ ಹೇಳಿ. ಅದಕ್ಕೆ ಈಗಲೂ ಕೂಡ ಸ್ಪೆಸಿಫಿಕ್ ಆಗಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ನಾರ್ಮ್ಸ್ ಇಲ್ಲ. ಇದ್ರೂ ಕೂಡ ಯಾರು ಫಾಲೋ ಮಾಡ್ತಾ ಇಲ್ಲ. ಫಾಲೋ ಮಾಡೋರು ತುಂಬಾ ಸ್ವಲ್ಪ ಜನ ಮಾತ್ರ. ಅದರಿಂದ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಎಫೆಕ್ಟ್ ಆಗಲ್ಲ ಎನ್ವಿರಾನ್ಮೆಂಟ್ ಮೇಲೆ. ಸೊ ಒಂದು ವಾಹನಗಳು, ಇನ್ನೊಂದು ಕಟ್ಟಡಗಳು. ಅವಾಗಲೇ ಸರ್ ಹೇಳ್ತಿದ್ರು ಸ್ಯಾಂಡ್ ಪಾರ್ಟಿಕಲ್ಸ್ ಇರ್ಬೋದು. ಕಟ್ಟಡ ಎಸ್ಪೆಷಲಿ ಡೆಮಾಲಿಷ್ ಮಾಡುವಾಗ, ಒಂದು ಕಟ್ಟಡವನ್ನ ಡೆಮಾಲಿಷ್ ಮಾಡಿ ತಿರ್ಗಾ ಕಟ್ಟಬೇಕು ಅಂತ ಹೇಳಿದ್ರೆ ತುಂಬಾನೇ ಅಲ್ಲಿ ಏನು ಪಾರ್ಟಿಕಲ್ಸ್ ಇರುತ್ತೆ, ಫೈನ್ ಪಾರ್ಟಿಕಲ್ಸ್ ಇರುತ್ತೆ, ಅದೆಲ್ಲ ಕೂಡ ಸ್ಪ್ರೆಡ್ ಆಗ್ಬಿಡುತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ. ಕಟ್ಟಡ ಕಟ್ಟೋರು, ಅವ್ರ ಮಕ್ಕಳು ಎಲ್ಲ ಅಲ್ಲೇ ಇರ್ತಾರೆ. ಎಲ್ರೂ ಕೂಡ ಅದನ್ನ ಇನೇಟ್ ಮಾಡ್ತಾರೆ. ನಾಳೆ 25-30 ವರ್ಷ ಬಿಟ್ಟು ಲಂಗಿಗೆ ಸಮಸ್ಯೆ ಆಯ್ತು, ಏನೋ ತೊಂದರೆ ಆಯ್ತು, ಇಲ್ಲ ಸರ್ ನಾನು ಯಾವತ್ತು ಸ್ಮೋಕಿಂಗ್ ಮಾಡಿಲ್ಲ, ನಾನು ಯಾವತ್ತು ಐಸ್ ಕ್ರೀಮ್ ತಿಂದಿಲ್ಲ, ನಾನು ಕೋಲ್ಡ್ ಪದಾರ್ಥ ತಗೊಂಡಿಲ್ಲ ಯಾವತ್ತು, ಆದ್ರೂ ಕೂಡ ಸಮಸ್ಯೆ ಆಯ್ತು. ಅದು ಸರ್ ಅವಾಗಲೇ ಹೇಳ್ತಿದ್ರು ಡ್ರೈ ಸ್ಕಿನ್ ಆಗ್ಬಹುದು, ಡರ್ಮೆಟೈಟಿಸ್, ಸ್ಕಿನ್ ಅಲರ್ಜಿಗಳಾಗಬಹುದು. ಅಲರ್ಜಿ ಅಂತ ಹೇಳೋದು ಎಲ್ಲಾದ್ರೂ ಆಗ್ಬಹುದು, ಕಣ್ಣಲ್ಲೂ ಆಗ್ಬಹುದು, ಸ್ಕಿನ್ ಅಲ್ಲೂ ಆಗ್ಬಹುದು, ಕೂದಲಲ್ಲೂ ಆಗ್ಬಹುದು.
ಶ್ವಾಸನಾಳದಲ್ಲೂ ಆಗಬಹುದು, ಪ್ರತಿ ಒಂದು ಆರ್ಗನ್ ಅಲ್ಲೂ ಕೂಡ ಅಲರ್ಜಿ ಆಗಬಹುದು. ಸೊ ಈ ಅಲರ್ಜಿಗೆ ಮುಖ್ಯವಾದಂತಹ ಕಾರಣ ಈ ರೀತಿಯಾದಂತಹ ಪಾರ್ಟಿಕಲ್ಸ್, ಈ ರೀತಿಯಾದಂತಹ ಟಾಕ್ಸಿನ್ಸ್, ಅಲರ್ಜೆನ್ಸ್. ಇದಕ್ಕೆ ಎಕ್ಸ್ಪೋಸ್ ಆದ ತಕ್ಷಣ ಯಾರ್ಯಾರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಬಟ್ ಹೆಚ್ಚಾಗಿ ಎಲ್ಲರೂ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಅಂದ್ರೆ ಏನೋ ಸಮಸ್ಯೆ ಆಗೇ ಆಗತ್ತೆ ಅಂತ ಅಲ್ಲಿ. ಸೊ ಹಾಗೆ ನೋಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಏನ್ ಅರ್ಬನೈಸೇಷನ್ ಇದೆ, ಪ್ಲಸ್ ವೆಹಿಕಲ್ಸ್ ಏನಿದೆ, ಟ್ರಾನ್ಸ್ಪೋರ್ಟೇಷನ್, ಪ್ಲಸ್ ಇಂಡಸ್ಟ್ರಿಯಲೈಸೇಷನ್ ಏನಿದೆ, ಬಿಲ್ಡಿಂಗ್ಸ್ ಗಳೇನಿದೆ, ಎಲ್ಲ ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್ ಇದಕ್ಕೆ. ಇದು ತಪ್ಪಂತ ನಾನು ಹೇಳ್ತಿಲ್ಲ, ಇದು ಆಗ್ತಾ ಇರ್ಲೇಬೇಕು, ಇದು ಆಗ್ತಾ ಇದ್ದೇ ಇರುತ್ತೆ. ಯಾರೋ ನಾವು ನೀವು ನಾಳೆ ಮಾತಾಡೋದ್ರಿಂದ ಸ್ವಲ್ಪ ತರ ಮಟ್ಟಿಗೆ ಒಂದ್ ಸ್ವಲ್ಪ ಪರಿಣಾಮ ಬೀರಿ ಏನೋ ಎಲ್ಲೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು, ಬಟ್ ಇದು ಬೆಳಿತಾನೆ ಇರುತ್ತೆ. ಇದ್ರ ಜೊತೆ ಬೆಳಿಬೇಕಾಗಿರುವಂತದ್ದು ಪರಿಸರ. ಅದನ್ನ ನಾವು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಯಾವಾಗ ನಾವು ಪರಿಸರವನ್ನ ಬೆಳಿಲಿಕ್ಕೆ ಬಿಡ್ತೇವೆ, ಅವಾಗ ಆಟೋಮೆಟಿಕಲಿ ಇದು ಇನ್ನೂ ಜಾಸ್ತಿ ಬೆಳಿಲಿಕ್ಕೆ ಆಗುತ್ತೆ. ಯಾಕೆಂದ್ರೆ ಅವಾಗ ಆಟೋಮೆಟಿಕಲಿ ಹೆಲ್ತ್ ಅಂತ ಏನ್ ಹೇಳ್ತೇವೆ, ಆರೋಗ್ಯ ಅಂತ ಏನ್ ಹೇಳ್ತೇವೆ, ಅದು ಇಂಪ್ರೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಅರ್ಬನೈಸೇಷನ್ ಆಗುತ್ತೆ, ಇನ್ನೂ ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇನ್ನೂ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಇನ್ನೂ ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಇದನ್ನೆಲ್ಲ ಇವಾಗಲೇ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ 4-5-6 ವರ್ಷ ಬಿಟ್ಟು ಸ್ವಲ್ಪದರ ಮಟ್ಟಿಗೆ ನಾವು ಏರ್ ಕ್ವಾಲಿಟಿ ಏನಿದೆ ಅದನ್ನ ಇಂಪ್ರೂವ್ ಮಾಡಬಹುದು. ಅಥವಾ ಇನ್ನು 1 ವರ್ಷ 2 ವರ್ಷ ಬಿಟ್ಬಿಟ್ಟು ಹಿಂಗೆ ಮಾಡಿ ನಾಳೆ ಎಲ್ಲ ಕೆಟ್ಟು ಹೋದ್ಮೇಲೆ ನಾವು ಸರಿ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಎಸ್ ಸರ್, ಈಗ ಇದು ಪರಿಸರ ಸಮಸ್ಯೆನಾ ಅಥವಾ ಸಾರ್ವಜನಿಕ ದೊಡ್ಡ ಆರೋಗ್ಯದ ಎಚ್ಚರಿಕೆನಾ? ಇದು ಮನುಷ್ಯ ಸ್ವಯಂಕೃತವಾಗಿ ಮಾಡ್ಕೊಳ್ತಾ ಇರತಕ್ಕಂಥ ಅಪರಾಧ ಪರಿಸರದ ಮೇಲೆ ನೇರ ಪರಿಣಾಮ ಬೀಳ್ತಿದೆ. ನೋಡಿ, ಬೆಂಗಳೂರಿನಲ್ಲಿ ಅಲೆ ಅಂತ ಅಂತಂದರೆ ಒಂದು ಮನೆ ಕಟ್ಟಿದ್ರೆ ಆ ಮನೆ ಪಕ್ಕ ಒಂದು 3 ಅಡಿ ಜಾಗ ಬಿಡಬೇಕು, ಈ ಕಡೆ 3 ಅಡಿ ಜಾಗ ಬಿಡಬೇಕು ಅಂತ ಒಂದು ಇದೆ. ಅಂದರೆ ಹಿಂದಿನ ಕಾಲದಲ್ಲೂ ಅದನ್ನು ಯಾಕೆ ಅಂತಂದರೆ ಗಾಳಿ ಚೆನ್ನಾಗಿ ಬರಲಿ, ಬೆಳಕು ಚೆನ್ನಾಗಿ ಬರಲಿ ಅಂತ ಹಿಂದಿನ ಕಾಲದವ್ರು ಮಾಡ್ಕೊಂಡಿದ್ರು. ಈಗೇನಾಗಿದೆ ಅಂತಂದರೆ 1 ಅಡಿಗೂ ದುಡ್ಡೇನಿದೆ, 1 ಅಡಿಗೂ ಜಾಗ ಬಿಡೋದಕ್ಕೂ ಜನ ಹಿಂದೇಟಾಗ್ತಾರೆ. ನಾನು ಇಷ್ಟು ದುಡ್ಡು ಕಟ್ಟಿದ್ದೀನಲ್ಲ, ನನಗೆ ಅಷ್ಟುರ್ದು ನಾನು ಬಳಕೆ ಮಾಡ್ಕೋಬೇಕು ಅಂತ. ಅದೇನಾಗುತ್ತೆ, ಒಳಗಡೆ ಅಂತರ್ಜಲಕ್ಕೂ ನೀರು ಸರಿಯಾಗಿ ಹೋಗಲ್ಲ. ಆ ಗೇಟ್ ತನಕನೂ ಗ್ರಾನೈಟ್ ಇರುತ್ತೆ, ಇಲ್ಲ ಮಾರ್ಬಲ್ ಗೇಟ್ ತನಕನೂ ಹಾಕ್ಕೊಂಡಿರ್ತಾರೆ. ಒಂದು ಮರ ಆಗಲಿ, ಒಂದು ಗಿಡ ಆಗಲಿ, ಒಂದು ಸಣ್ಣ ಗಾರ್ಡನ್ ಇಟ್ಕೋಬೇಕು, ಅಂತರ್ಜಲ ನೀರು ಒಳಗಡೆ ಬರಬೇಕು ಅನ್ನೋ ವ್ಯವಧಾನನೂ ಇಟ್ಕೊಂಡಿರಲ್ಲ. ಅಕ್ಕಪಕ್ಕದಲ್ಲೂ ಸ್ಪೇಸ್, ಲಿವಿಂಗ್ ಸ್ಪೇಸು ಕೊಟ್ಟಿರಲ್ಲ ಅವರು. ಈ ಮನೆಗೂ ಗಾಳಿ ಬೆಳಕು ಚೆನ್ನಾಗಿ ಸಿಗಲ್ಲ, ಅವನಿಗೂ ಗಾಳಿ ಬೆಳಕು ಸಿಗಲ್ಲ. ಮನೆ ಕಟ್ಬೇಕಾದ್ರೆ ಕಟ್ಕೊಂಡಿರ್ತಾರೆ. ಗಾಳಿ ಮೇನ್ ಡೋರನ್ನೇ ಕ್ಲೋಸ್ ಮಾಡಿಬಿಡ್ತಾರಲ್ಲ. ಮೇನ್ ಡೋರ್ನೇ ಗಾಳಿ ಹೊರಗಡೆ ಹೋಗಂಗಿಲ್ಲ, ಅಕ್ಕಪಕ್ಕ ಗಾಳಿ ಬರೋಂಗೂ ಇಲ್ಲ. ಈ ಥರ ಪಂಚಭೂತಗಳು, ಸರ್ ಹೇಳಿದ್ರೆ ಪಂಚಭೂತಗಳಿಗೆ ನಾವು ಅವಕಾಶನೇ ಕೊಡೋದಿಲ್ಲ. ಹಾಗಿದ್ದಾಗ ಇದು ನಮ್ಮದೇ ಸ್ವಯಂಕೃತ ಅಪರಾಧ. ನಾವು ಇರೋ ಜಾಗ ಚೆನ್ನಾಗಿರಬೇಕು, ಅಕ್ಕಪಕ್ಕ ಸರೌಂಡಿಂಗ್ ನೇಚರ್ ಚೆನ್ನಾಗಿರಬೇಕು ಅಂತ ಯಾರು ಯೋಚನೆ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಇಷ್ಟು ಚದರಕ್ಕೆ ಇಷ್ಟು ದುಡ್ಡಿದೆ, ಇದನ್ನು ನಾನು ಅಲ್ಲಿ ತನಕ ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿದ್ದೀನಿ, ನಾನು ಅಲ್ಲಿ ತನಕ ನಾನು ಕಟ್ಕೋತೀನಿ, ಆ ಒಂದು ಮನೋಧೋರಣೆ ಇದೆ. ಈಚೆ ಪೂರ್ವಜರು ಏನು ಮಾಡ್ಕೊಂಡಿದ್ರು ಅಂದರೆ ಮನೆ ಒಳಗಡೆ ಬಾವಿ ಇರ್ತಿತ್ತು, ಅಷ್ಟು ಜಾಗ ಇರ್ತಿತ್ತು ನಮ್ಮಲ್ಲಿ. ಈಗ ವಲಸೆ ಬಂದವರು ಏನಾಗಿದೆ ಅಂತಂದರೆ ಬೆಂಗಳೂರನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ತಪ್ಪು ತಿಳ್ಕೊಬೇಡಿ, ನಾವು ನಗರೀಕರಣ ವಿಪರೀತವಾದಂಥ ಬೇಡದೇ ಇರತಕ್ಕಂಥದ್ದು ಅಂತ, ಅದು ಒಂದು ಹಂತಕ್ಕೆ ಪರಾಕಷ್ಟೆ. ಅಂತಂದರೆ ಡೆಮಾಲಿಷ್ ಆಗಿರೋ ಜಾಗಕ್ಕೆಲ್ಲ ತೊಗೊಂಡೋಗಿ ಕೆರೆನಲ್ಲಿ ತುಂಬಿಟ್ಟು ಕೆರೆನೇ ಮುಚ್ಚಾಕ್ಬಿಟ್ರಲ್ಲ, ಹೊಸ ಮನೆ ಕಟ್ಟೋದಕ್ಕೆ, ಇಲ್ಲಾಂದರೆ ಹೊಸ ಯಾವುದೋ ಒಂದು ಇದು ಬರೋದಕ್ಕೆ. ನಾವು ಅಷ್ಟೂ ಕೆರೆಗಳನ್ನ ಹಾಳು ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ತೇವಾಂಶದ ಕೊರತೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಂತರ ಕಾಣುತ್ತೆ. ಈಗ ನೋಡಿ, ಇಲ್ಲಿ ತನಕ ಸಂಕ್ರಾಂತಿ ತನಕ ನಿಮಗೆ ವಾತಾವರಣದಲ್ಲಿ ತೇವಾಂಶ ಇರುತ್ತೆ. ಸಂಕ್ರಾಂತಿ ಕಳೆದು ಇನ್ನೇನು ಮುಗಿದು ಶಿವರಾತ್ರಿ ಬರೋ ತನಕ ನಿಮಗೆ ಆಕ್ಸಿಜನ್ ಸಮಸ್ಯೆ ಕಾಣುತ್ತೆ, ಡಸ್ಟ್ ಎಲ್ಲಂದರಲ್ಲಿ ಡಸ್ಟ್ ಇರುತ್ತೆ. ಆಮೇಲೆ ಈ ಕಸ ಗುಡಿಸ್ತೀವಲ್ಲ, ಕಸ ಗುಡಿಸಿದ್ಮೇಲೆ ಒಂದೊಂದು ಅಲ್ಲಲ್ಲೇ ಗುಡ್ಡೆ ಹಾಕ್ಕೊಂಡು ಸ್ವಲ್ಪ ಬೆಂಕಿ ಇಡೋ ಅಂಥ ಒಂದು ಇದಿದೆ. ಅದನ್ನೆಲ್ಲ ನಾವೇ ಮಾರ್ಪಾಡು ಮಾಡ್ಕೋಬೇಕು. ನಮ್ಮ ಏರಿಯಾದಲ್ಲಿ ಯಾರು ಆ ಥರ ಕಸ ಗುಡಿಸಿ ಸೈಡಲ್ಲಿ ಹಾಕಿ ಹೊಗೆ ಹಾಕೋದು. ಈಗ ಎಲೆ ಉದುರುವಿಕೆ ಸಮಯ, ಯಾವಾಗ ಎಲೆ ಉದುರೋಗುತ್ತೆ ಆ ಡಸ್ಟ್ನ ಇಟ್ಕೊಳ್ಳೋದಕ್ಕೂ ಮರದಲ್ಲಿ ಎಲೆಗಳಿರಲ್ಲ. ಆ ಮರದಲ್ಲಿ ತೇವಾಂಶ, ಆ ಹಸಿರಿನಲ್ಲಿ ತೇವಾಂಶ ಇದ್ದರೆ ಡಸ್ಟ್ನ ಸಣ್ಣ ಇದನ್ನು ಮಾಲಿಕ್ಯೂಲ್ಸ್ನೆಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಳ್ಳುತ್ತೆ. ಬಟ್ ಸಮ್ಮರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮರನೂ ಎಲೆ ಉದುರಿಸುತ್ತೆ. ಎಸ್ ಡಾಕ್ಟ್ರೇ, ಮಕ್ಕಳ ಮೇಲೆ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಬಹುದು ಅಂಥೇಳಿ, ಮಕ್ಕಳು ಮತ್ತು ಹೃದಯ ಸಂಬಂಧಿಯ ಕಾಯಿಲೆಗಳು ಕೂಡ ಜಾಸ್ತಿ ಆಗತ್ತೆ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಯಾವ ರೀತಿಯಾಗಿ ಆತಂಕ ಇದೆ ಅಂತ? ಸೊ ಮಕ್ಕಳ ಮೇಲೆ ಇದು ನೇರವಾಗಿ ತುಂಬಾ ಜಾಸ್ತಿ ಕೆಟ್ಟ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಮಕ್ಕಳು ತುಂಬಾ ಹೊರಗಡೆ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಗ್ರೌಂಡ್ ಅಲ್ಲಿ ಇರ್ತಾರೆ.
ಏರ್ ಪೊಲ್ಯೂಷನ್ ಅನ್ನೋದು ಡೈರೆಕ್ಟ್ ಆಗಿ ಅವರಿಗೆ ತುಂಬಾ ಜಾಸ್ತಿನೇ ಇಂಪ್ಯಾಕ್ಟ್ ಆಗುತ್ತೆ. ಮನೇಲಿರೋರು ಏನೋ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಇರುತ್ತೆ, ಒಂದು ಏರ್ ಪ್ಯೂರಿಫೈರ್ ಹಾಕೊಂಡಿರ್ತಾರೆ ಹೆಸರಿಗೆ, ಅದು ತುಂಬಾ ಏನು ಶಾಶ್ವತ ಅಲ್ಲ, ಸ್ವಲ್ಪ ದಿವಸದ ಮಟ್ಟಿಗೆ ಓಡುತ್ತೆ. ಬಟ್ ಆಮೇಲೆ ಅದರಿಂದ ಏನು ಅಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮಕ್ಕಳ ಮೇಲೆ ನೀವು ಹೇಳಿದ್ರೆ ಮೇ ಬಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಏನು ಇವಾಗ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಿದೆ ಮಕ್ಕಳದು, ಅಟೆನ್ಷನ್ ಡೆಫಿಸಿಟ್ ಅಂತ ಏನ್ ಹೇಳ್ತಿದ್ದೇವೆ, ತುಂಬಾ ಹೈಪರ್ ಆಕ್ಟಿವ್ ಆಗ್ತಿದ್ದಾರೆ, ಫೋಕಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಡಿಲೇಡ್ ಮೈಲ್ ಸ್ಟೋನ್ಸ್, ಯಾವ ವಯಸ್ಸಿಗೆ ನಡಿಬೇಕು ಆ ವಯಸ್ಸಿಗೆ ನಡೆಯಲ್ಲ, ಯಾವ ವಯಸ್ಸಿಗೆ ಓಡಬೇಕು ಆ ವಯಸ್ಸಿಗೆ ಓಡಲ್ಲ, ಯಾವ ವಯಸ್ಸಿಗೆ ಮಾತಾಡ್ಬೇಕು ಆ ವಯಸ್ಸಿಗೆ ಮಾತಾಡಲ್ಲ, ಡಿಲೇಡ್ ಮೈಲ್ ಸ್ಟೋನ್ಸ್ ಅಂತ ಏನ್ ಹೇಳ್ತೇವೆ. ಆಮೇಲೆ ಕೆಲವೊಂದು ನ್ಯೂರೋಲಜಿಕಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ಇದೆಲ್ಲದಕ್ಕೂ ಕೂಡ ನೇರವಾದಂತ ಹೊಣೆ ನಮ್ಮ ಗಾಳಿ. ಸೊ ಬರೀ ಗಾಳಿಯಿಂದ ಲಂಗ್ ಹಾಳಾಗುತ್ತೆ, ಲಂಗ್ ತೊಂದರೆ ಆಗುತ್ತೆ, ಅಸ್ತಮಾ ಬರುತ್ತೆ, ನಿಮೋನಿಯಾ ಆಗುತ್ತೆ, ಬ್ರಾಂಕೈಟಿಸ್ ಆಗುತ್ತೆ, ಅಲರ್ಜಿ ಆಗುತ್ತೆ, ನಿಜ. ಅದೇ ರೀತಿ ಬ್ರೈನಿಗೂ ಕೂಡ ಸಾಧ್ಯತೆ ಇರುತ್ತೆ. ಬ್ರೈನಿಗೂ ಕೂಡ ತುಂಬಾ ಕೆಟ್ಟದಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುತ್ತೆ. ಬ್ರೈನಿಗೆ ಆ ಪರಿಣಾಮ ಬೀರುತ್ತು ಅಂತ ಹೇಳಿದ್ರೆ ಎಲ್ಲ ಓವರ್ ಆಲ್ ಆಕ್ಟಿವಿಟೀಸ್, ಚಟುವಟಿಕೆ ಏನಿರುತ್ತೆ ಅದರ ಮೇಲೆ ಒಂದು ಗಂಭೀರವಾದಂತಹ ಸಮಸ್ಯೆ, ಒಂದು ಎಫೆಕ್ಟ್ ಬೀರುತ್ತೆ. ಇದೊಂದು ದೊಡ್ಡ ಸಮಸ್ಯೆ ಆಕ್ಚುಲಿ. ಇದನ್ನ ನಾವು ಸ್ಟಡಿ ಮಾಡ್ತಾ ಹೋದ್ರೆ ತುಂಬಾ ಡೀಪ್ ಆಗಿದೆ. ಏನ್ ಸರ್ ಏನ್ ಮಾತಾಡ್ತಾ ಇದ್ರೆ ನೀವು, ಆ ಮಗು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಗಾಳಿ ಹೆಂಗೆ ಸರ್ ರೆಸ್ಪಾನ್ಸಿಬಲ್? ಇನ್ನು ಅಲ್ಲಿಗೆ ಇದೀವಿ ನಾವು. ಅದು ರೆಸ್ಪಾನ್ಸಿಬಲ್ ಅಂತ ಪ್ರೂವ್ ಆಗಿ ಆ ಗಾಳಿನ ಸರಿ ಮಾಡೋಷ್ಟೊತ್ತಿಗೆ ಅಂತ ಸಾವಿರಾರು ಕೇಸ್ಗಳನ್ನ ನೋಡ್ಲಿಕ್ಕೆ ಶುರು ಮಾಡ್ಬೋದು. ಸೊ ವಾರ್ನಿಂಗ್ ಇದೆಲ್ಲ ಡೇಂಜರ್ ಸೈನ್ ಆಲ್ರೆಡಿ ಇದೆ. ಇವಾಗ ನಾವು ಸರಿ ಮಾಡ್ಲಿಲ್ಲ, ನಾನು ಯಾವಾಗಲೇ ಹೇಳಿದೆ, ಇಂಡೋರ್ ಪ್ಲಾಂಟ್ ಸ್ವಲ್ಪ ಹಾಕಿ, ಏರ್ ಪ್ಯೂರಿಫೈರ್ ಎಲ್ಲ ಹಾಕಿ ಏನೋ ಮಾಡಬಹುದು ಅಲ್ಲಿ. ಬಟ್ ಫೈನಲಿ ಹೊರಗಡೆ ಹೋಗ್ಲೇಬೇಕು, ಹೊರಗಡೆ ಗಾಳಿ ಒಳಗಡೆ ಬರ್ಲೇಬೇಕಲ್ವಾ? ಒಳಗಡೆನೆ ನಾವು ಎಷ್ಟಂತ ಗಾಳಿ ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ? ಆಗಲ್ಲ. ಸೊ ಮಕ್ಕಳ ಮೇಲೆ ನೇರವಾದಂತಹ ಪರಿಣಾಮ, ಕೆಟ್ಟ ಪರಿಣಾಮ ಇದು. ಅವರು ಸ್ವಲ್ಪ ವರ್ಷ ಅದೇ ಏನನ್ನ ಬ್ರೀತ್ ಮಾಡಿದ್ರು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಲಂಗ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಬ್ರೈನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಎಲ್ಲ ಕೂಡ ಸ್ಕಿನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ್ಲೇನೆ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ, ಈಗ್ಲೇನೆ ನಾವು ಪರಿಸರನ ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸರ್, ಈ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಏನ್ ಹೇಳ್ತೀರಿ ಕೊನೆಯದಾಗಿ? ಸೊ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಎಸ್ಪೆಷಲಿ ಈಗ ನಾವು ಏನು ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಥವಾ ಕೆಟ್ಟ ಒಂದು ವಿಷಕಾರಿ ಆಗಿರುವಂತಹ ವಾಯುವಿನ ಬಗ್ಗೆ ಏನ್ ಮಾತಾಡ್ತಾ ಇದ್ದೇವೆ, ಯೂಶಲಿ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಿದ್ವಿ. ಇವಾಗ ಪ್ರಾಣಾಯಾಮ ಮಾಡಿದ್ರು ಕೂಡ ಅದೇ ಕೆಟ್ಟ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಇವಾಗ ಸ್ವಲ್ಪ ನಾವು ಚೇಂಜ್ ಮಾಡಿಬಿಟ್ಟು ಎಲ್ಲಿ ಮರಗಿಡಗಳಿರುತ್ತೆ ಅಲ್ಲಿ ಹೋಗಿ ಪ್ರಾಣಾಯಾಮ ಮಾಡಿ ಬೆಳಗಿನ ಜಾವದಲ್ಲಿ, ಎಲ್ಲಿ ಮರಗಿಡಗಳ ಇರಲ್ಲ ಅಲ್ಲಿ ಹೋಗಿ ಮರಗಿಡಗಳನ್ನ ನೆಟ್ಟು ಬಿಟ್ಟು ಪ್ರಾಣಾಯಾಮ ಮಾಡಿ. ಅಲ್ಲಿಗೆ ಈ ರೀತಿಯಾದಂತಹ ಸೊಲ್ಯೂಷನ್ ವರ್ಕ್ ಆಗುವಂತದ್ದು. ತುಂಬಾನೇ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹತ್ತಿರದ ಒಂದು ಎಕ್ಸ್ಪರ್ಟ್ಸ್ ಅನ್ನ ಭೇಟಿ ಆಗೋದು ತುಂಬಾ ಒಳ್ಳೇದು, ಡಾಕ್ಟರ್ಸ್ ಅನ್ನ ಭೇಟಿ ಆಗೋದು ಒಳ್ಳೇದು. ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಲೆ ಸುತ್ತು ಬಂದಂಗೆ ಆಗ್ತಾ ಇದೆ, ಹಲವಾರು ಬಗೆಗಳ ಒಂದು ಸಿಂಪ್ಟಮ್ಸ್ಗಳು ಅಥವಾ ಫೀಚರ್ಸ್ಗಳು ಅಥವಾ ಲಕ್ಷಣಗಳನ್ನ ಇದು ತೋರಿಸುತ್ತೆ ಕೆಟ್ಟ ಗಾಳಿ ಅಂತ ಹೇಳೋದು. ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಫೋಕಸ್ ಅದೇ ಕಾನ್ಸಂಟ್ರೇಷನ್ ಮಾಡೋದ್ರಲ್ಲಿ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ಕಣ್ಣಿನ ಸಮಸ್ಯೆಗಳಾಗುತ್ತೆ. ಸೊ ಆ ಸ್ಪೆಸಿಫಿಕ್ ಎಕ್ಸ್ಪರ್ಟ್ಸ್ ನ ಅವ್ರು ಮೀಟ್ ಮಾಡಿ ತಕ್ಕ ಮಟ್ಟಿಗೆ ಆ ಟೈಮಿಗೆ ಮಾತ್ರ ಟೆಂಪರರಿ ರಿಲೀಫ್ ಏನ್ ಮಾಡ್ಬೇಕು ಅದನ್ನ ಮಾಡಿ, ಬಟ್ ಪ್ರಾಪರ್ ಆಗಿ ಹೋಗ್ಬೇಕು. ಸೊಲ್ಯೂಷನ್ ಹೆಂಗೆ ಅಂತ ಹೇಳಿದ್ರೆ ಒಂದು ಫುಡ್ ವೈಸ್ ಸ್ವಲ್ಪ ಮನೆಯಲ್ಲಿ ತಯಾರಿಸಿರುವಂತಹ ಒಳ್ಳೆಯ ಫುಡ್ ಅನ್ನ ಅವರು ಕನ್ಸ್ಯೂಮ್ ಮಾಡ್ತಾ ಇರಬೇಕು, ಮನೆಯಲ್ಲೇ ಮಾಡಿರುವಂತಹ ಫುಡ್ ಅನ್ನ. ಅದರ ಜೊತೆನೆ ಎಲ್ಲಿ ಜಾಸ್ತಿ ಗ್ರೀನರಿ ಇರುತ್ತೆ, ಗಿಡ ಮರಗಳಿರುತ್ತೆ, ಅಲ್ಲಿ ಅವರು ಬೆಳಗಿನ ಜಾವದಲ್ಲಿ ಕೂತ್ಕೊಂಡು ಚೆನ್ನಾಗಿ ಪ್ರಾಣಾಯಾಮವನ್ನು ಮಾಡಬೇಕು. ಎಲ್ಲಿ ತುಂಬಾ ಡಸ್ಟ್ ಪ್ಲೇಸ್ ಇರುತ್ತೆ, ಧೂಳು ಇರುತ್ತೆ, ಬಿಲ್ಡಿಂಗ್ ಗಳು ಕಟ್ತಾ ಇದ್ದಾರೆ, ಮನೆ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ, ದೊಡ್ಡ ಬಿಲ್ಡಿಂಗ್ ಬರ್ತಾ ಇದೆ, ತುಂಬಾ ಧೂಳು ಬರ್ತಾ ಇದೆ, ಡೆಮಾಲಿಶ್ ಆಗ್ತಾ ಇದೆ, ಅಲ್ಲೆಲ್ಲ ಕೂಡ ಲೂಸ್ ಆಗಿರುವಂತಹ ಕಂಫರ್ಟೇಬಲ್ ಇರುವಂತಹ ಮಾಸ್ಕ್ ಅನ್ನ ಪ್ರಯೋಗ ಮಾಡ್ಬೇಕು ಅವರು. ನಾವು ಮುಂಚೆನೇ ಹೇಳ್ತಾ ಇದ್ವಿ, ಕೋವಿಡ್ ಗಿಂತ ಮುಂಚೆನೆ ಹೇಳ್ತಿದ್ವಿ ಇದನ್ನ, ಮಾಸ್ಕ್ ಗಳನ್ನ ಪ್ರಯೋಗ ಮಾಡಬೇಕು ಅವರು. ಮಾಡಿಬಿಟ್ಟು ಅಂತಹ ಜಾಗದಿಂದ ಆದಷ್ಟು ಬೇಗ ಅವರು ಬೇರೆ ಕಡೆ ಹೋಗ್ಬೇಕು. ಅದನ್ನಂತೂ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಇವರೇ ಹೋಗುವಂತದ್ದು ಒಳ್ಳೇದು. ಈ ರೀತಿ ಮಾಡ್ತಾ ಇದ್ರೆ ಅವರ ಇಮ್ಯುನಿಟಿ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಕೂಡ ಡಿಪ್ ಆಗ್ಬಿಟ್ಟು ಬೇರೆ 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 ಕಾಯಿಲೆಗಳಿಗೆ ಆಮಂತ್ರಣ ಕೊಟ್ಟಂಗೆ. ಸೊ ಇದು ಒಂದೇ ಅಲ್ಲ, ಇದು ಯಾಕೆ ನಾನು ಗಂಭೀರ ಅಂತ ಒಂದು ಪದವನ್ನ ಬಳಸ್ತಾ ಇದೆ ಅಂತ ಹೇಳಿದ್ರೆ ಇದು ಎಲ್ಲಾ ಬೇರೆ ತೊಂದರೆಗಳಿಗೆ ಆಮಂತ್ರಣ ಇದೆ. ಗಾಳಿ ಅಂತ ಹೇಳುದು, ಗಾಳಿ, ನೀರು ಇದೆಲ್ಲ ಕೂಡ ಕೆಟ್ಟೋಯ್ತು ಅಂತ ಹೇಳಿದ್ರೆ ಬೇರೆ 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 ಕಾಯಿಲೆಗಳಿಗೆ ಆಮಂತ್ರಣ ಆರಾಮಾಗಿ ಬಂದ್ಬಿಡುತ್ತೆ ಬೇರೆ ಕಾಯಿಲೆಗಳು. ಸೊ ಅದು ಬರಬಾರ್ದು ಅಂತ ಹೇಳಿದ್ರೆ ತುಂಬಾ ಜಾಗ್ರತೆಯಿಂದ ಇರಬೇಕು. ಬಿಸಿ ನೀರಿನ ಸೇವನೆ ಮಾಡ್ತಾ ಇರ್ಬೇಕು ಅವ್ರು ಯಾವಾಗ್ಲೂ ಕೂಡ. ಮನೆಯಲ್ಲೇ ಇಂಡೋರ್ ಪ್ಲಾಂಟ್ಸ್ ಅನ್ನ ಹಾಕೊಳ್ಳಿ, ಏರ್ ಪ್ಯೂರಿಫೈರ್ ಅಫೋರ್ಡೆಬಲ್ ಟೈಪ್ ಇದ್ರೆ ಅದನ್ನ ಅವ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟ್ರೆ, ಇನ್ನೊಂದು ಕ್ವಶನು, ಈಗ ಸರ್ಕಾರ ಏನು ಮಾಡಬೇಕು ಅಂತೇಳಿ, ಸರ್ಕಾರ ಇದರಲ್ಲಿ ಯಾವ ರೀತಿಯಾಗಿ ನಿಯಮ ತಂದರೆ ಬಹುಶಃ
ಸ್ವಲ್ಪ ಮಟ್ಟಿಗೆ ನಾವು ಬದುಕಬಹುದು ಅನ್ನೋದು. ಅದರ ಜೊತೆಗೆ ಇದೇ ರೀತಿಯ ಟ್ರೆಂಡ್ ಮುಂದುವರಿತು ಅಂದರೆ ಮುಂದಿನ 10-12 ವರ್ಷಗಳಲ್ಲಿ ಏನೆಲ್ಲ ಸಮಸ್ಯೆ ಎದುರಾಗಬಹುದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಉಸಿರಾಟ ನಿಂತು ಅಂತ ಹೇಳಿದ್ರೆ ಹೆಣಗಳ ರಾಶಿನೇ ಬೀಳುವಂಥ ಸಾಧ್ಯತೆ ಇರುತ್ತೆ. ಹೇಳಿರೋ ಪದ ಬೇರೆ ಥರ ಇರ್ಬೋದು, ಬಟ್ ಮುಂದಿನ ಆಲೋಚನೆ ಬಗ್ಗೆ ಹೇಳ್ತಾ ಇರುವಂಥ. ಖಂಡಿತವಾಗ್ಲೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಒಂದು ಪ್ಯಾನಲ್ ಅಲ್ಲಿ ಎನ್ವಿರಾನ್ಮೆಂಟಲಿಸ್ಟ್ ಇರಬೇಕು, ಬೇರೆ ಬೇರೆ ಸ್ಪೆಷಾಲಿಟಿ ಇರುವಂತಹ ಡಾಕ್ಟರ್ಸ್ಗಳು ಇರಬೇಕು. ಅವರೆಲ್ಲ ಕೂಡ ಗೈಡ್ ಮಾಡ್ತಾ ಇರಬೇಕು, ಇದರಿಂದ ಏನ್ ಕೆಟ್ಟ ಪರಿಣಾಮ ಆಗುತ್ತೆ ಅಂತ. ಅವಾಗ್ಲೇನೆ ಒಳ್ಳೇದಾಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಕೌಶಿಕ್ ಸರ್, ಈಗ ಪ್ರಮುಖವಾಗಿ ಸರ್ಕಾರದ ಮುಂದೆ ಇರುವಂಥ ಚಾಲೆಂಜ್ ಏನು ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆ ಮತ್ತು ಜೀವರಕ್ಷಣೆ ಎರಡೂ ಕೂಡ ಅದನ್ನು ಸಮತೋಲನವಾಗಿ ಕಾಪಾಡ್ಕೊಳ್ಬೇಕಾಗತ್ತೆ. ಹೇಗೆ ಇದು? ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನ ರಚಿಸಬೇಕಾಗತ್ತೆ, ಒಂದು ಗೈಡ್ಲೈನ್ಸ್ ಅಂತ ಫಾಲೋ ಮಾಡಬೇಕು. ಒಂದು ಏರಿಯಾಗಳಲ್ಲಿ ಇಷ್ಟೇ ಅಂತ ಪ್ರಮಾಣವಾದಂಥ ಒಂದು ಮರಗಿಡಗಳು ಇರಬೇಕು ಅಂತ, ಒಂದು ಗ್ರೀನ್ ಝೋನ್ ಇಲ್ಲ ಗ್ರೀನ್ ಬೆಲ್ಟ್ ಅಂತ ಒಂದೊಂದು ಏರಿಯಾದಲ್ಲಿ ನಾವು ಮಾಡಬೇಕು. ಈಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಅಂತ ಡಿವೈಡ್ ಮಾಡಿದ್ದೀವಿ. ಅಂತಂದರೆ 5 ಬೆಂಗಳೂರು ಆಗಿದೆ, 5 ಓಪನ್ ಆಗಿದೆ. ಸೊ ಪ್ರತಿಯೊಂದು ಝೋನ್ನಲ್ಲೂ ಇಷ್ಟು ಜನಕ್ಕೆ ಅಂದರೆ ಸರಾಸರಿಯಾಗಿ ಒಬ್ಬ ಮನುಷ್ಯನಿಗೆ 7 ಮರ ಬೇಕಾಗಿರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೊ ಒಬ್ಬ ಮನುಷ್ಯನಿಗೆ ಒಂದು 7 ಮರ ಬೇಕು ಅಂತಂದರೆ ಆ ಏರಿಯಾದಲ್ಲಿ ಜನಸಾಂದ್ರತೆ ಎಷ್ಟಿದೆ, ಅಲ್ಲಿ ಆಕ್ಸಿಜನ್ ಕೊರತೆ ಮುಂದೆ ಆಗದೇ ಇದ್ದಂಗೆ ನೋಡ್ಕೋಬೇಕು ಅಂತಂದರೆ ಇಡೀ ಬೆಂಗಳೂರನ್ನ ತೊಗೊಂಡ್ರೆ ನಮಗೆ ಆಕ್ಸಿಜನ್ ಬ್ಯಾಂಕ್ ಇಲ್ಲ, ವಿ ಹ್ಯಾವ್ ರೆಡ್ಯೂಸ್ಡ್ ಇಟ್. ಪ್ರತಿಯೊಂದು ಏರಿಯಾದಲ್ಲಿ ಒಂದು ಮಾರ್ಗಸೂಚಿ ಅಳವಡಿಸ್ಕೋಬೇಕಾಗತ್ತೆ. ಅಲ್ಲಿ ಯಾವುದು ಪ್ರತಿಯೊಂದು ಝೋನ್ನಲ್ಲೂ ಒಬ್ಬ ಎನ್ವೈರ್ಮೆಂಟಲ್ ಅಡ್ವೈಸರ್ ಅಂತನೋ ಇಲ್ಲ ಒಂದು ಎನ್ವೈರ್ಮೆಂಟಲ್ ಬೋರ್ಡ್ ಯಾವುದಾರನ್ನು ನೇಮಕ ಮಾಡಿಕೊಂಡು ರಚಿಸ್ಕೊಂಡು ಆಯಾ ವಲಯವಾರುಗಳಲ್ಲಿ ಮರಗಿಡಗಳನ್ನ ಹಾಕೊಳ್ಳೋದಾಗಲಿ, ಸಣ್ಣ ಪುಟ್ಟ ಈ ನೀರುಗುಂಡಿ, ಹಿಂಗುಗುಂಡಿ ಅಂತ ಇರುತ್ತೆ. ಪ್ರತಿಯೊಂದು ಏರಿಯಾದಲ್ಲೂ ಒಂದು ಹಿಂಗುಗುಂಡಿ ಅಂತ ಇರಬೇಕು. ಮಳೆ ನೀರನ್ನ ಕೊಯ್ಲು ಮಾಡೋದಾಗಲಿ, ಇಲ್ಲ ಅಂತಂದರೆ ಓವರ್ ಫ್ಲಡ್ ಆಗದೇ ಇದ್ದಂಗೆ ನೋಡ್ಕೊಳ್ಳೋದು, ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಫ್ಲೈಓವರ್ಗಳನ್ನ ಕಡಿವಾಣ ಹಾಕೊಳ್ಳೋದು, ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಪಾದಚಾರಿ ಮಾರ್ಗಗಳು, ಸುರಂಗ ಮಾರ್ಗಗಳು, ಇವೆಲ್ಲ ನಮಗೆ ಬೇಕಾ ಬೇಡವಾ ಅಂತ ನೋಡಿಕೊಂಡು ಮುಂಬರುವ ದಿನಗಳಲ್ಲಿ ಸರ್ಕಾರನೇ ಒಂದು ಕ್ರಮಗಳನ್ನ ಕೈಗೊಂಡ್ರೆ ಇನ್ನೊಂದಷ್ಟು ಪ್ರತಿಯೊಂದು ಮನೆಯಲ್ಲೂ ಈಗ ಇಂಗುಗುಂಡಿ, ನೀರು ಕೊಯ್ಲು ಅಂತ ಏನೋ ಮಾಡ್ತಾಯಿದ್ರು. ಇಂಟರ್ನಲ್ ವಾಟರ್ ರಿಸೋರ್ಸ್ನ ಇಟ್ಕೊಳ್ಳೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋದು, ರೀಚಾರ್ಜ್ ಮಾಡ್ಕೊಳ್ಳೋದು, ಬೋರ್ವೆಲ್ ರೀಚಾರ್ಜಸ್ ಮಾಡ್ಕೊಳ್ಳೋದು, ಇಂಥವಕ್ಕೆಲ್ಲ ಪುಷ್ಟಿ ಕೊಟ್ಟರೆ ಇಲ್ಲ ಸಬ್ಸಿಡಿ ಕೊಟ್ಟರೆ ಜನ ಅದಕ್ಕೂ ಬರ್ಬೋದು. ಮೇ ಬಿ ಇಫ್ ಯು ಹ್ಯಾವ್ ಇದು ರೈನ್ ವಾಟರಿಂಗ್ ಹಾರ್ವೆಸ್ಟಿಂಗ್ ಇದ್ದರೆ ನಿಮ್ಮಲ್ಲಿ ಟ್ಯಾಕ್ಸಲ್ಲಿ ಎಲ್ಲೋ ಒಂದು 10% ಕಮ್ಮಿ ಮಾಡಿಕೊಡ್ತೀವಿ ಅಂತ ಏನಾದ್ರು ಮಾಡಿದ್ರೆ ಜನ ಅದಕ್ಕೂ ಮುಂದೆ ಬರ್ಬೋದು. ಮುಂದೆ ಬರುವ ದಿನಗಳಲ್ಲಿ ಟ್ಯಾಕ್ಸ್ ಉಳಿಸೋದಕ್ಕೆ ಈ ಥರದ್ದೆಲ್ಲ ಜನನೇ ಮುಂದೆ ಮಾಡುವಂಥ ಕೆಲಸಗಳು ಇರುತ್ತೆ. ಆಮೇಲೆ ನಮ್ಮಲ್ಲಿ ಜಾಸ್ತಿ ಡಸ್ಟ್ ಎಲ್ಲಿಂದ ಫಾರ್ಮ್ ಆಗ್ತಾ ಇದೆ, ನಮಗೆ ವಾಹನ ನಮಗೆ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಇದ್ದರೆ ಅಲ್ಲೊಂದು 2-3 ವಾಹನ ಬೇಕಾ? ಜನನೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ದಿನ ವಾರದಲ್ಲಿ 2-3 ದಿನ ಗೌರ್ಮೆಂಟ್ ಗಾಡಿಗಳಲ್ಲಿ ಅಂತಂದರೆ ಮೆಟ್ರೋ ಆಗಿರ್ಬೋದು, ಸರ್ಕಾರಿ ಸೌಲಭ್ಯ ಇರತಕ್ಕಂಥ ಬಸ್ನ ಬೇಡಿಕೆ ಇಟ್ಟರೆ ಸರ್ಕಾರ ಕೊಡ್ತವೆ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಬಳಸ್ಕೊಳ್ಳೋದು, ಮಿತವಾಗಿ ನೀರು ಖರ್ಚು ಮಾಡೋದು ಅಂಥದ್ದು, ಸೋಲಾರ್ ಎನರ್ಜಿನ ಯೂಸ್ ಮಾಡೋವಂಥದ್ದು, ಇಂಥವನ್ನೆಲ್ಲ ನಾವೇ ಉಪಯೋಗಕ್ಕೆ ಶುರು ಮಾಡಿಕೊಂಡ್ರೆ ಅಕ್ಕಪಕ್ಕದವರು ತಮ್ಮ ತಾನೇ ಶುರು ಮಾಡ್ಕೋತಾರೆ, ಕಂಟ್ರೋಲ್ ಆಗ್ತಾ ಬರುತ್ತೆ. ಡಸ್ಟ್ ಅಲರ್ಜಿ ಆಗಿರ್ಬೋದು, ವಾಹನಗಳಿಂದ ಬರ್ತಕ್ಕಂಥ ಮಾಲಿನ್ಯ ಆಗಿರ್ಬೋದು, ಇವೆಲ್ಲ ನಾವೇ ಖುದ್ದಾಗಿ ಸ್ವಯಂ ಪ್ರೇರಿತವಾಗಿ ಅಳವಡಿಸ್ಕೋಬೇಕಾಗಿದೆ ನಮ್ಮ ಲೈಫ್ ಸ್ಟೈಲಲ್ಲಿ. ಸೊ ಇನ್ನು ಮುಂದಕ್ಕೆ ಹೇಳಬೇಕು ಅಂತಂದರೆ ಎಲ್ಲೆಲ್ಲಿ ನಮ್ಮಲ್ಲಿ ಕೆರೆಗಳಿದೆ, ಓಪನ್ ಸ್ಪೇಸಸ್ ಇದೆ, ಅಲ್ಲಿ ಮಳೆಗೆಗಳು ಬರೋ ಬದಲು ಒಂದಷ್ಟು ಗಿಡಗಳನ್ನ ಹಾಕೊಳ್ಳೋದು, ಗ್ರೀನ್ರಿನ ಜಾಸ್ತಿ ಎನ್ಕರೇಜ್ ಮಾಡ್ಬೋದು. ಇದನ್ನು ನಾವು ಚಿಕ್ಕ ಮಕ್ಕಳು ಅಂತಂದರೆ ಶೈಕ್ಷಣಿಕ ಪದ್ಧತಿ ಮಕ್ಕಳಲ್ಲೇ ನಾವು ಅಳವಡಿಸ್ತಾ ಬಂದರೆ ಮೇ ಬಿ 8, 9, 10 ಈ ತರಗತಿಯವರೆಗೆ ನಾವು ಅದನ್ನು ಮಾರ್ಗದರ್ಶನ ಕೊಡ್ತಾ ಬಂದರೆ ಅವ್ರಿಗೆ ಇದರ ಅರಿವಾಗುತ್ತೆ. ಸಮಾಜದ ಈಚೆಗೂ ಈ ಥರದ್ದು ಇದೆಯಾ, ಇಲ್ಲ ನಾನು ಬೆಳೆದು ದೊಡ್ಡವನಾದ ಮೇಲೆ ನಾನು ಇಂಥ ಪರಿಸ್ಥಿತಿ ನಾನು ಎದುರಿಸ್ತೀನ. ಈಗ ನಾವೇ ಈ ಕಾರ್ಯಕ್ರಮ ZTV ಇಂದ ಏನು ಮಾಡ್ತಿದ್ರೆ ಒಳ್ಳೆ ಕಾರ್ಯಕ್ರಮಗಳು, ಆ ಮಕ್ಕಳಲ್ಲೂ ಇಂಥ ಒಂದು ಕಾರ್ಯಕ್ರಮಗಳನ್ನ ಅವ್ರದ್ದು ತೋರಿಸಿದಾಗ ನಾವು ಮುಂದೆ ನನಗೆ ಈ ಥರದೊಂದು ಸಮಸ್ಯೆ ಎದುರಾಗುತ್ತೆ, ನಾನು ಈಗಲೇ ನಾನು ಕಾರ್ಯಪ್ರೇರಿತವಾಗಬೇಕು ಅಂತ ಅಂದ್ಕೊಂಡು ಅವರು ಕೈ ಜೋಡಿಸ್ತಾರೆ. ಪರಿಸರಕ್ಕೂ ಅವ್ರ ಕೊಡುಗೆ ಸಾಕಷ್ಟು ಬರುತ್ತೆ. ಪರಿಸರ ಹಾಗೆ
ಇದಾಗ್ತಾ ಅದೇ ಸರ್, ಈಗ ಒಂದು ಕೈಗಾರಿಕೆ ಅಥವಾ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕಾದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಗಿಡ ಮರಗಳನ್ನು ನಾಶ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅಲ್ಲಿ ಇರುವಂಥ ಗಿಡಗಳ ನಾಶ ಮಾಡಿದ್ಮೇಲೆ ಅದು ಎಷ್ಟಿದೆ ಅದಕ್ಕಿಂತ ಡಬಲ್ ಗಿಡವನ್ನು ನೆಡಬೇಕು. ಹೌದು. ಅದು ಎಲ್ಲಿ ನೆಡ್ತಾರೆ? ಅದು ಎಲ್ಲಿ ಪೇಪರಲ್ಲೇ ಇದೆ ಇದುವರೆಗೂ. ಸೊ ಅದನ್ನು ನಾವು ನೋಡ್ಕೋಬೇಕು. ಅದಕ್ಕೇ ಎನ್ವೈರ್ಮೆಂಟಲ್ ಅಡ್ವೈಸರ್ಸ್ ಅಂತ ಒಂದೊಂದು ಪಾಲಿಕೆಯವರು ತೊಗೊಂಡ್ರೆ ಇದನ್ನು ಅವ್ರಿಗೆ ವಹಿಸ್ಬೇಕು ನಾವು. ಗ್ರೀನ್ ಟ್ರಿಬ್ಯುನಲ್ ಅಂತ ಏನು ಮಾಡ್ಕೋಬೋದು, ಇಲ್ಲ ಅಂತಂದರೆ ಟ್ರೀ ಕಮಿಟಿ ಅಂತ ಮಾಡಿಕೊಂಡ್ರೆ, ಈ ಟ್ರೀ ಕಮಿಟಿಯವ್ರ ಕೆಲಸ ಏನು ಅಂತಂದರೆ ಮರಗಳನ್ನ ಎಲ್ಲಿ ನಾವು ಕಟ್ ಆಫ್ ಮಾಡಿದ್ದೀವಿ ಅಲ್ಲಿಗೆ ಕಾಂಪನ್ಸೇಷನ್ ಎಲ್ಲಿ ಮಾಡ್ಬೋದು, ಎಲ್ಲಿ ಓಪನ್ ಸ್ಪೇಸ್ ಇದೆ, ಇಲ್ಲ ಅಂತಂದರೆ ಸರ್ಕಾರ ಯಾವ್ದಾರ ಜಾಗಗಳನ್ನ ವಾಪಸ್ ಪಡೆದಿದೆಯಾ, ಇಲ್ಲಾಂದರೆ ಯಾವ್ದಾರ ಮುಟ್ಟುಗಳು ಹಾಕ್ಕೊಂಡಿದೆಯಾ, ಯಾರ ಜಾಗ ಭೂಗಳಿಂದ ವಶಪಡಿಸ್ಕೊಂಡಿರತಕ್ಕಂಥ ಜಾಗ ಯಾವ್ದಾರು ಇದ್ದರೆ ಅದನ್ನು ಮರಗಳಿಗೆ ಮೀಸಲಿಡಬೇಕು. ಇಲ್ಲ ಅಂತಂದರೆ ಆ ಒಂದು ಏರಿಯಾಗೆ ಗ್ರೀನ್ ಝೋನ್ಗಾಗಿ ಮೀಸಲಿಡಬೇಕು ಅಂತ ಯಾವ್ದಾರು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೋತಾ ಬಂದರೆ ಬೆಂಗಳೂರು ಈಗಲೂ ಉಸಿರಾಡ್ಬೋದು, ಇನ್ನೊಂದಷ್ಟು ದಿನ ಉಸಿರಾಡ್ಬೋದು. ಅಂದರೆ ಟೈಮ್ ಭಾಳ ಕಮ್ಮಿ ಇಲ್ಲ, ಬಟ್ ಜನಗಳ ಒಂದು ಅಲ್ಲ ಸರ್, ಅದು ನೀವು ಗ್ರೀನ್ ಝೋನ್ ಅಂತ ಏನು ಹೇಳಿದ್ರಲ್ಲ, BCCI ಮಾಡ್ತಾ ಇದೆ, ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಒಂದು ಡಾಟ್ ಬಾಲ್ ಹಾಕಿದರೆ ಒಂದು ಡಾಟ್ ಬಾಲ್ಗೆ 100 ಗಿಡವನ್ನು ಹಾಕ್ತೀವಿ ಅಂತೇಳಿ ಅದು ಅನೌನ್ಸ್ ಬೇರೆ ಮಾಡ್ತಾರೆ, ಬಟ್ ಎಲ್ಲಿ ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಮೆಟ್ರೋ ಪಿಲ್ಲರ್ ಹೋದಾಗ್ಲೂ ನಮಗೆ ಹೇಳಿದರು, ಒಂದು ಮೆಟ್ರೋ ಪಿಲ್ಲರ್ ಹಾಕಬೇಕು ಅಂತಂದರೆ ನಮ್ಮ ಜಯನಗರದಿಂದ ಇದಕ್ಕೆ ಹೋಗ್ಬೇಕಾದ್ರೆ ಒಂದು ಮರ ಹೋದರೆ ನಾವು 100 ಗಿಡ ನೆಡ್ತೀವಿ ಅಂತಲೂ ಮಾಡಿದರು. ಬಟ್ ನಮಗೆ ಎಲ್ಲಿ ಬೆಂಗಳೂರಿನಲ್ಲಿ ಎಲ್ಲೂ ಸ್ಥಳ ಇಲ್ಲ. ಒಂದು ಸ್ಕ್ವೇರ್ ಫೀಟ್ಗೆ 40,000ದಿಂದ 80,000 ತನಕನೂ ಹೋಗೋವಂಥ ಜಾಗದಲ್ಲಿ ನಮಗೆ ಮರ ಹಾಕೊಳ್ಳೋದಕ್ಕೆ ಮನಸ್ಸಿಲ್ಲ, ಇಲ್ಲ ಇಚ್ಛೆ ಇಲ್ಲ. ಆ ಮನಸ್ಸಿಚ್ಛೆ ನಾವು ಒಳಗಡೆಯಿಂದ ಬರಬೇಕು. ಇಲ್ಲ ಅಂತಂದರೆ ನಾವೇನು ಮಾಡಿದ್ರೂ ಅದು ವೇಸ್ಟ್ ಆಗಿಬಿಡುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ನಾವು ಆಕ್ಸಿಜನ್ ಬ್ಯಾಂಕ್ನ ಹಿಂದೆ ಇಟ್ಕೊಂಡು ಓಡಾಡುವಂಥ ಕಾಲ ಬಹಳ ದೂರ ಇಲ್ಲ. ಇಲ್ಲ ಅಂತಂದರೆ ಆಕ್ಸಿಜನ್ ಪ್ಯಾರ್ಲರ್ಗಳನ್ನ ತೆಗಿಬೇಕು. ಹೆಂಗೆ ಐಸ್ ಕ್ರೀಮ್ ಪ್ಯಾರ್ಲರ್ಸ್ ಎಲ್ಲ ಇದೆಯಲ್ಲ, ಇದೇ ಥರ ಒಂದು ಅರ್ಧ ಗಂಟೆ ಒಳ್ಳೆ ಗಾಳಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಒಂದು ಅರ್ಧ ಗಂಟೆನೋ 1 ಗಂಟೆ ನಾವು ಹೋಗಿ ಅಂದರೆ ಬರುವಂಥ ದಿನಗಳು ದೂರ ಇಲ್ಲ. ಬೆಂಗಳೂರು ಬದುಕೋಕೆ ಸೇಫ್ ಅಲ್ಲ ಅಂತ ಹೇಳ್ತಾ ಇದ್ರಿ. ಹೌದು, ಆ ದಿನಗಳು ದೂರ ಇಲ್ಲ ಅಂತ ಹೇಳಿ. ಅದರಲ್ಲೂ ಆಮೇಲೆ ಒಳ್ಳೊಳ್ಳೆ ಫ್ಲೇವರ್ಸ್ ಬರ್ಬೋದು. ಆಕ್ಸಿಜನ್ನಲ್ಲೂ ಯೂಕಲಿಪ್ಟಸ್ ಫ್ಲೇವರ್ ಬರ್ಬೋದು, ಜಾಸ್ಮಿನ್ ಫ್ಲೇವರ್ ಬರ್ಬೋದು. ಈ ಥರದ್ದು ಬರೋಕ್ಕೆ ಶುರು ಆಗೋದು ಅನ್ನಿಸ್ತಾ ಇದೆ ನನಗೆ. ಸರ್, ಎಲ್ಲಿಂದ ಜಾಗೃತಿ ಶುರು ಆಗಬೇಕು ನಿಮ್ಮ ಪ್ರಕಾರ? ಮನೆಯಿಂದ ಮಕ್ಕಳು ಮನೆಯಿಂದ ಹೊಸಲು ದಾಟೋಕ್ಕೆ ಮುಂಚೆನೇ ನಾವು ಜಾಗೃತಿನ ಹಮ್ಕೋಬೇಕು. ನಾನು ಎಷ್ಟರ ಮಟ್ಟಿಗೆ ನಾನು ಇವತ್ತು ವಾತಾವರಣನ ಕುಲುಷಿತಗೊಳಿಸ್ತಾ ಇದ್ದೀನಿ, ಇಲ್ಲ ಕುಲುಷಿತಗೊಳಿಸಬಾರ್ದು, ಎಷ್ಟರ ಮಟ್ಟಿಗೆ ನಾನು ಎನ್ವೈರ್ಮೆಂಟ್ನ ಉಳಿಸ್ತೀನಿ, ಎಷ್ಟರ ಮಟ್ಟಿಗೆ ನಾನು ಎನ್ವೈರ್ಮೆಂಟ್ಗೆ ನನ್ನ ಪೂರಕ ಕೊಡುಗೆ ಏನು, ಅದನ್ನು ನಾವೇ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ವಾರದಲ್ಲಿ ಇಷ್ಟು ದಿನ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದೆ, ಇಲ್ಲ ಇಷ್ಟು ಹೊತ್ತು ನಾನು ನಡೆದೆ, ಇದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋತಾ ಬರಬೇಕು, ಕಮ್ಮಿ ಮಾಡ್ತಾ ಬರಬೇಕು. ಇಂಧನ ಬಳಸೋದಾಗಿರಲಿ, ನ್ಯಾಚುರಲ್ ರಿಸೋರ್ಸ್ನ ಹಾಳು ಮಾಡ್ತಾ ಇರೋದಾಗಿರಲಿ. ಯಾಕಂದರೆ ಇವತ್ತು ನಾನು ಉಸಿರಾಡ್ತಾ ಇರೋದು ಮುಂದಿನ ದಿನಗಳ ಮಕ್ಕಳ ಒಂದು ನ್ಯಾಚುರಲ್ ರಿಸೋರ್ಸ್ನ ನಾನು ಹಾಳು ಮಾಡ್ತಾಯಿದ್ದೀನಿ ಅಂತ ಮನಸ್ಸಲ್ಲಿ ಇಟ್ಕೋಬೇಕು. ಅದೇ ರೀತಿ ಮೈನಿಂಗ್ ಆಗ್ತಾಯಿದೆ ನಮ್ಮ ಬೆಂಗಳೂರಿನ ಸುತ್ತಮುತ್ತಲು. ನೀವೆಲ್ಲಿ ನೋಡಿದ್ರು ಆ ಮೈನಿಂಗ್ ಆಗುತ್ತಲ್ಲ, ಮೈನಿಂಗಿಂತ ಬರ್ತಕ್ಕಂಥ ಡಸ್ಟೇ ಜಾಸ್ತಿ ಇದೆ. ಈಗ ಉದಾಹರಣೆಗೆ ಬನ್ನರ್ಘಟ್ಟದಲ್ಲಿ ಎಲ್ಲ ಮೈನಿಂಗ್ ಆಗ್ತಾ ಇದೆ ಅಂತಂದರೆ ಅದು JP ನಗರ ತನಕ ಆ ಮಾಲಿಕ್ಯೂಲ್ಸ್ ಇದೆಯಲ್ಲ, ಪಾರ್ಟಿಕ್ಯುಲೇಟ್ ಮಾಲಿಕ್ಯೂಲ್ಸ್, ಅಲ್ಲಿ ಗಾಳಿಲಿ ಬಂದುಬಿಡ್ತವೆ. ಸೊ ಅಲ್ಲಿ ತನಕ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಸೊ ಬೆಂಗಳೂರಿನಲ್ಲಿ PM ವ್ಯಾಲ್ಯೂ ಎಷ್ಟು ಜಾಸ್ತಿ ಇದೆ, 65 ಇತ್ತು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದನ್ನು 100 ಒಳಗಡೆ ಇರಬೇಕು ಅಂತಿದ್ರು. ಈಗ 165 ಆಗಿದೆ ಅಂತಂದರೆ ಇಟ್ಸ್ ಎನ್ ಅಲಾರಮ್. ಸೊ ನಾವೆಲ್ಲೋ ಒಂದು ಕಡೆ ನಮಗೆಲ್ಲೋ ಒಂದು ಎಚ್ಚರಿಕೆಯ ಗಂಟೆ ಇದೆ. ಅಂದರೆ ಪರಿಸರದ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತನಾ? ಪರಿಸರವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯವರು ಒಂದು ಮುಚ್ಚಳಿಕೆಯನ್ನು ಹೊರಡಿಸಬೇಕು. ಇಲ್ಲ ಅಂತಂದರೆ ಅದಕ್ಕೆ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡೋದಕ್ಕೆ ಜನಗಳಿಗೆ ಒಂದು ಮಾರ್ಗಸೂಚಿಯನ್ನು ರಚಿಸಬೇಕು ಅಂತ ಕೇಳ್ತೀವಿ. ಬರೀ ಡಸ್ಟ್ ಒಂದೇ ಅಲ್ಲ, ಅಂದರೆ ಹೇಳಿದ್ನಲ್ಲ, ನಾವು ಪಾರ್ಕಿಂಗ್ ಏರಿಯಾದಲ್ಲಿ ಮರ ಇದ್ದರೆ ಪಕ್ಷಿಗಳು ಬಂದು ಗಾಡಿನ ಗಲೀಜು ಮಾಡುತ್ತೆ ಅನ್ನೋ ಒಂದು ಯೋಚನೆ ಇದೆ ಬಿಟ್ಟರೆ ನಮಗೆ ಆ ಮರಗಳಿಂದ ನಮಗೆ ಎಷ್ಟು ಲಾಭ ಇದೆ ಅನ್ನೋ ಕಡೆ ನಾವು ಗಮನ ಹರಿಸ್ತಾ ಇಲ್ಲ. ಇಡೀ ಬೆಂಗಳೂರಿನಲ್ಲಿ ನೀವು ಎಲ್ಲಿ ನೋಡಿದ್ರಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ ಅನ್ನೋದು ಬಿಟ್ಟರೆ ನಾವು ಮರ ಗಿಡಕ್ಕೆ ಹಾಕೋದಕ್ಕೂ ಇವತ್ತು ಮರ ನಾವು ಹಾಕಿ ಇಟ್ಟಿದ್ರೆ ಅಲ್ಲಿ ನಾಳೆ ದಿನ ಮರನೂ ಇರೋದಿಲ್ಲ, ಆ ಮರಕ್ಕೆ ನಾವು ಶೀಲ್ಡ್ ಹಾಕಿರ್ತೀವಲ್ಲ, ಟ್ರೀ ಗಾರ್ಡ್ಸ್, ಅದು ಇರೋದಿಲ್ಲ. ಇದಂಥ ಶೋಚನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಇದನ್ನು ನಾವು ಮನುಷ್ಯರೇ, ಅಂದರೆ ನಾವೇ ನಮ್ಮ ಸುತ್ತಮುತ್ತಲು ಇರೋರೆ, ನಾವು ಯಾರು ಹಿಂದೆ ಬೆಂಗಳೂರಿನಲ್ಲಿ ಇದ್ರಲ್ಲ, ಅಂದರೆ ಹಳೆ ತಲೆಮಾರು, ಇಲ್ಲಾಂತಂದರೆ ಮೂಲ ಬೆಂಗಳೂರಿನವರು ಹೊಸಬ್ರಿಗೆ ನಾವು ಹೇಳ್ಕೊಡ್ಬೇಕಿತ್ತು, ನಾವು ಅದನ್ನು ಹೇಳ್ಕೊಡ್ಲಿಲ್ಲ. ಪರಿಹಾರ ಏನು ಸರ್ ಇದಕ್ಕೆ? ಪರಿಹಾರ
ಗಿಡ ನೆಡೋದು ಅಷ್ಟೇನಾ? ಗಿಡ ಒಂದೇ ಅಲ್ಲ, ನಮ್ಮ ಸುತ್ತಮುತ್ತಲ ಪರಿಸರನ ನಾವು ಕಾಪಾಡ್ಕೊಳ್ಳೋದು ಒಂದೇ ಒಂದು ಪರಿಹಾರ. ಗಿಡ ನೆಡೋದು ಸೆಕೆಂಡ್ರಿ. ಗಿಡ ನೆಟ್ಟ ಮೇಲೆ ನಾವು ಅದನ್ನು ಪೋಷಿಸೋದಿದೆಯಲ್ಲ, ಗಿಡ ನೆಡೋದು ನಮ್ಮ ಹೊಣೆ ಆಗಬೇಕು ಅನ್ನೋ. ಹಾಂ, ಹೊಣೆ ಆಗಬೇಕು. ಅದನ್ನು ನೆಟ್ಟ ಮೇಲೆ ಅದನ್ನು ಒಂದು 10 ವರ್ಷ ನಾವು ಜವಾಬ್ದಾರಿ ತಗೋಬೇಕಲ್ಲ. ಆ ಜವಾಬ್ದಾರಿ ತಗೊಳ್ಳೋದು ನಮ್ಮ ಸುತ್ತಮುತ್ತಲಿನ ಹೊಣೆ. ನನಗೆ ಗಿಡ ನೆಡೋದಕ್ಕೆ ಆಸೆ ಇರುತ್ತೆ. ನನ್ನ ಗಿಡ ಟೊಂಗೆ ಪಕ್ಕದ ಮನೆ ಒಂದು ಮರದ ಮೇಲೆ ಬ್ರ್ಯಾಂಚ್ ಹೋಗಿ ಅಲ್ಲಿ ಎಲೆ ಉದುರುತ್ತಲ್ಲ, ಇವನಿಗೂ ಅವನಿಗೂ ಹೊಂದಾಣಿಕೆ ಇರಬೇಕು. ನೀನು ಹಾಕಿರೋ ಗಿಡ ನನ್ನ ಮನೆ ಮಾಡಿ ಮೇಲೆ ಬಂದು ಎಲೆ ಉದುರಿಸಿ ನನ್ನ ಡ್ರೈನೇಜ್ನ ಹಾಳು ಮಾಡ್ತಿದೆ ಅನ್ನೋದು ಮಾತ್ರ ಅದು ಯೋಚನೆ ಮಾಡ್ತಾರೆ ಹೊರತು, ಈ ಮರ ಹಾಕೋದ್ರಿಂದ ಈ ಇಡೀ ಏರಿಯಾದಲ್ಲಿ ಅಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ ಅಂತ ಯಾರು ಯೋಚನೆ ಮಾಡೋದಿಲ್ಲ. ಮನುಷ್ಯ ನಡುವೆ ಸಂಘರ್ಷಣೆಗಳು ನಡೀತಾ ಇದೆ, ಅದು ಕಮ್ಮಿ ಆಗಬೇಕು. ಮನುಷ್ಯ ಸಹಬಾಳ್ವೆಯಿಂದ ಇರಬೇಕು. ಇದಕ್ಕೆ ಪೂರಕವಾಗಿ ನಾವು ವಾತಾವರಣ ಸೃಷ್ಟಿಸಬೇಕು, ಒಳ್ಳೆ ಪರಿಸರನ ಸೃಷ್ಟಿಸ್ಕೋಬೇಕು. ಆಗಲೇ ನಾವು ಸರಿ ಹೋಗೋದು. ನಾವು ಎಷ್ಟೋ ಏರಿಯಾದಲ್ಲಿ ಅರ್ಜಿ ಬರುತ್ತೆ, ಸರ್ ಈ ಮರ ನನಗೆ ತೊಂದರೆ ಆಗ್ತಾಯಿದೆ, ಮರ ತೆಗೆಸೋದಕ್ಕೆ ಸಹಾಯ ಮಾಡಿಕೊಡಿ ಅಂತ ಬರುತ್ತೆ. ಅಂಥವ್ರಿಗೆ ನಾವು ಅವೇರ್ನೆಸ್ ಕೊಡ್ತೀವಿ, ಜಾಗೃತಿ ಕೊಡ್ತೀವಿ. ಆ ಮರ ತುಂಬ ತೊಂದರೆ. ಈಗ ಅಲ್ಲಿ ಮರ ಕಡಿತೀರಲ್ಲ, ಆ ಮರ ಅಲ್ಲೇ ಹಾಕಬೇಕಲ್ಲ, ನೀವು ಅಲ್ಲಿ ಬಿಟ್ಟು ಬೇರೆ ಎಲ್ಲೋ ಹಾಕಿದ್ರೆ ಏನು ಪ್ರಯೋಜನ ಅಂತ ನಾನು ಹೇಳ್ತೀನಿ. ಹಾಂ, ಅದನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಎಷ್ಟೋ ಕಡೆ ನಮಗೆ ಅರ್ಜಿಗಳು ಬರುತ್ತಲ್ಲ, ಮರ ಕಟ್ ಮಾಡಿಸ್ಕೊಡಿ ಅಂತ. ಆವಾಗ ನಾವು ಹೋಗ್ತೀವಿ, ಅಲ್ಲಿ ಜನಜಾಗೃತಿ ಮೂಡಿಸಿ ಈ ಮರದಿಂದ ಇಷ್ಟು ತೊಂದರೆ ಇದ್ದರೆ ಮಾತ್ರ, ಅಂದರೆ ಗೆದ್ಲು ಬಿದ್ದು ಈ ಮರ ಇನ್ಯಾರಿಗೋ ಯಾವುದೋ ಪ್ರಾಣಕ್ಕೆ ಹಾನಿಯಾಗೋದಿದ್ರೆ ಮಾತ್ರ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಹೊರತು, ಇಲ್ಲಾಂತಂದರೆ ಮರನ ಅಲ್ಲೇ ಬಿಟ್ಬಿಟ್ಟು ಉದಾಹರಣೆಗಳು ತುಂಬ ಇದೆ. ಮನುಷ್ಯರಲ್ಲಿ ಆ ಅವೇರ್ನೆಸ್ಸೇ ಇಲ್ಲ. ಈಗ ಉದಾಹರಣೆಗೆ ಒಂದಷ್ಟು ಬಿಲ್ಡಿಂಗ್ಸ್ಗಳಾಗುತ್ತೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗುತ್ತೆ. ಆ ಮನೆ ಆ ಬಿಲ್ಡಿಂಗ್ ಮುಂದೆಗಡೆ ದೊಡ್ಡ ಮರ ಇರುತ್ತೆ, ಅವನೊಂದು 10 ವರ್ಷ ಅರ್ಜಿ ಕೊಟ್ಟಿರ್ತಾನೆ, ಅರ್ಜಿ ಆಗಿರೋಲ್ಲ. ಆ ಮರಕ್ಕೆ ಪಾಯ್ಸನ್ ಹಾಕೋವಂಥ ಜನಗಳಿದ್ದಾರೆ. ಆ ಥರದ ಉದಾಹರಣೆಗಳು ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದೀವಿ. ಆ ಮರನ ಸಾಯಿಸೋದಕ್ಕೆ ಮರದ ಕೆಳಗಡೆನೇ ಒಂದಷ್ಟು ಆ್ಯಸಿಡ್ ಮರ್ಕ್ಯೂರಿನ ಪಾದ್ರಸ ಹಾಕ್ಬಿಟ್ಟು ನಿಧಾನವಾಗಿ ಆ ಮರ ಸತ್ತೋಗಿರುತ್ತೆ. ಈ ಉದಾಹರಣೆಗಳು ಬೆಂಗಳೂರಿನಲ್ಲಿ ಜಾಸ್ತಿ ನಡೀತಾ ಇದೆ. ನಮಗೆ ಗೊತ್ತಿಲ್ಲದಕ್ಕೆ ಮರಗಳಿಗೆ ಮಾರಣ ಹೋಮ ನಡೀತಾ ಇದೆ. ಸೊ ಇನ್ನು ಎಲ್ಲಿಂದ ನಾವು ಪರಿಸರನ ಉಳಿಸೋದು? ವೆರಿ ಡೇಂಜರಸ್ ಆಗಿಬಿಟ್ಟಿದೆ. ಜನ ಸ್ವಯಂ ಪ್ರೇರಿತವಾಗಿ ಇಲ್ಲಿ ನಾನು ಉಳಿಬೇಕು ಅಂತಂದರೆ, ಇಲ್ಲಿ ನಾನು ಈ ಥರ ಪರಿಸರ ಚೆನ್ನಾಗಿದ್ರೆ ನಾನು ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಅಂತ ಅವರಿಗೆ ಎಚ್ಚರಿಕೆ ಬರಬೇಕು. ಸ್ವಯಂ ಪ್ರೇರಿತವಾಗಿ ಅವರು ಶುರು ಮಾಡಿಕೊಂಡ್ರೆ ಮಾತ್ರ. ಒಂದು 10-20 ಜನ ಶುರು ಮಾಡಿದ್ರೆ ಮತ್ತೆ ಕ್ರಮೇಣ ಶುರು ಮಾಡ್ತಾರೋ ಏನೋ. ಇಲ್ಲ ಅಂತಂದರೆ ನೀವು ಈಗಾಗಲೇ 165 ಅಂತ ಹೇಳಿದ್ವಿ ಏರ್ ಕ್ವಾಲಿಟಿ. ಅದು ಮುಂಬರುವ ದಿನಗಳಲ್ಲಿ ಡೆಲ್ಲಿಲಿ ನಡೀತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಯಾವ ರೀತಿ ಅವರು ಒಳ್ಳೆ ಸ್ಮಾಗಿಗೆ ಕಷ್ಟ ಬೀಳ್ತಾ ಇದ್ದಾರೆ. ಆ ರೀತಿಯ ಒಂದು ವಾತಾವರಣ ನಮ್ಮ ಬೆಂಗಳೂರಿನಲ್ಲೂ ಶುರುವಾಗ್ಬೋದು. ಬೆಂಗಳೂರನ್ನ ನೋಡಿಕೊಂಡು ಹಳ್ಳಿಯವರು ಈ ಥರ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರಲ್ಲ, ಬೆಂಗಳೂರನ್ನೇ ಅನುಕರಣೆ ಮಾಡ್ತಾರೆ ಪಾಪ ಹಳ್ಳಿ ಮಂದಿಗಳು. ಅವ್ರಿಗೂ ಈ ಥರದ್ದೊಂದು ಸಮಸ್ಯೆ ತಪ್ಪಿದ್ದಲ್ಲ. ಸ್ಮಾಗ್ ಇದೆಯಲ್ಲ, ತುಂಬ ಕೆಟ್ಟದು. ಅದನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದನ್ನ ಇದು ಮಾಡೋದಕ್ಕಾಗೋದಿಲ್ಲ. ಉದಾಹರಣೆಗೆ ನಮ್ಮ ರೈತರಲ್ಲಿ ಒಂದು ಅಭ್ಯಾಸ ಇದೆ. ಮೊದಲನೇ ಕಬ್ಬಿನ ಬೆಳೆ ಆದಮೇಲೆ ಅವನ ತನ್ನ ಜಮೀನಿನಲ್ಲಿ ಬೆಂಕಿ ಹಾಕ್ತಾನೆ, ಎರಡನೇ ಕಬ್ಬು ಚೆನ್ನಾಗಿ ಬರೋದಕ್ಕೆ. ಆ ಒಂದು ಬೆಂಕಿ ಇದೆಯಲ್ಲ, ಮುಂಬರುವ ದಿನಗಳಲ್ಲಿ ತೊಂದರೆ ಆಗೋಕ್ಕೆ ಶುರು ಆಗುತ್ತೆ. ಇಷ್ಟು ವರ್ಷ ಚೆನ್ನಾಗಿ ನಡೀತಾ ಇತ್ತು, ಎರಡನೇ ಬೆಳೆಗೆ ಕಟಾವು ಮಾಡಿದ್ಮೇಲೆ, ಈಗ ಸಂಕ್ರಾಂತಿ ಆದಮೇಲೆ ಕಿಚ್ಚು ಎಲ್ಲ ಮಾಡ್ತಾರೆ. ಆಗ ಬೆಂಕಿ ಹಾಕ್ತಾರಲ್ಲ, ಅದು ತುಂಬ ತೊಂದರೆ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಸಲ್ಫ್ರಿಕ್ ಆಕ್ಸೈಡ್ ಎಲ್ಲ ವಾತಾವರಣದಲ್ಲಿ ಸೇರಿಕೊಂಡು ಮನುಷ್ಯನ ಒಂದು ಉಸಿರಾಡೋದನ್ನು ಮೆಲ್ಲಿಗೆ ಸ್ಲೋ ಪಾಯ್ಸನಾಗಿ ನಿಲ್ಲಿಸ್ತಾ ಬರುತ್ತೆ. ಸಣ್ಣ ಮಕ್ಕಳಲ್ಲಿ ನೀವು ಕೇಳ್ತಾ ಇದ್ರಿ, ಸಣ್ಣ ಮಕ್ಕಳಲ್ಲಿ ಯಾವ ಥರ ತೊಂದರೆ ಶುರುವಾಗುತ್ತೆ ಅಂತ. ವಿಪರೀತವಾಗಿ ಮಕ್ಕಳು ಆಕಳಿಸ್ತಾ ಇರ್ತಾರಲ್ಲ, ಅದನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ, ಮಕ್ಕಳಲ್ಲಿ ಆಮ್ಲಜನಕದ ಕೊರತೆ ಯಾವಾಗ ಜಾಸ್ತಿ ಆಗುತ್ತೋ ಆಕಳಿಗೆ ತಂತಾನೆ ನ್ಯಾಚುರಲ್ ಪ್ರೋಸೆಸ್ ಅದು. ಬ್ರೈನ್ಗೆ ಆಕ್ಸಿಜನ್ ಕಮ್ಮಿ ಆದರೆ ಯಾವುದೇ ಮನುಷ್ಯ ಆಗಿರಲಿ, ಅದು ಮಕ್ಕಳೇ ಆಗಿರಲಿ ದೊಡ್ಡವರೇ ಆಗಿರಲಿ, ಆಕಳಿಸೋದು ಜಾಸ್ತಿ ಮಾಡ್ತಾರೆ. ಇದೊಂದೇ ಇಂಡಿಕೇಶನ್ ಆಕ್ಸಿಜನಲ್ಲಿ ಒಳ್ಳೆ ಕ್ವಾಲಿಟಿ ಇದಿಲ್ಲ, ಆಕ್ಸಿಜನ್ ಇಲ್ಲ ಅಂತ. ಸೊ ನೀವೊಬ್ಬ ಪರಿಸರ ತಜ್ಞರಾಗಿ ಸರ್ಕಾರಕ್ಕೆ ಏನು ಸಲಹೆ ಸೂಚನೆ ಕೊಡ್ತೀರಿ? ಸರ್ಕಾರ ಸ್ವಯಂಕೃತವಾಗಿ ಜನಗಳಿಗೆ ಒಂದು ಮಾರ್ಗಸೂಚಿ ಹೊರಡಿಸ್ಬೇಕು. ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಹಿಂದೆ 2 ಮರ ಮುಂದೆ 2 ಮರ ಅವಶ್ಯಕತೆ. ಅವನ 30-40 ಸೈಟ್ ಇದ್ದರೆ ಅಷ್ಟನ್ನು ಕವರ್ ಮಾಡಿ ಕಟ್ಟಿದರೆ ಅವನಿಗೆ ಟ್ಯಾಕ್ಸ್ ಜಾಸ್ತಿ. ಮೊದಲು ಮರ ಆಮೇಲೆ ಸೈಟು. ಹಾಂ, ಟ್ಯಾಕ್ಸ್ ಜಾಸ್ತಿ ಹಾಕಲಿ. ಮರ ಇದ್ದ ಮನೆಗಳಲ್ಲಿ ಟ್ಯಾಕ್ಸ್ ಕಮ್ಮಿ ಬರಲಿ.
ಮರ ಇರೋ ಮನೆಗೆ ಟ್ಯಾಕ್ಸ್ ಕಮ್ಮಿ ಇರಲಿ, ಆ ಫುಲ್ 30-40 ಫುಲ್ ಏನು ಗ್ರಾನೈಟ್ ಹಾಕಿ ಮುಚ್ಚಿರ್ತಾನೆ ಅವನಿಗೆ ಟ್ಯಾಕ್ಸ್ ಇನ್ನೊಂದು 10% ಜಾಸ್ತಿನೇ ಕೊಡಲಿ. ಇದೊಂದು ಗೈಡ್ಲೈನ್ಸ್ ತರಲಿ. ಆಮೇಲೆ ಅಂತರ್ಜಲ ಅಂದರೆ ಫ್ಲಡ್ ವಿಪರೀತವಾಗಿ ನೀರು ಬರುತ್ತಲ್ಲ, ಅಂತರ್ಜಲಕ್ಕೆ ಯಾರು ನೀರು ಕಳಿಸ್ತಾ ಇಲ್ಲ ಅವ್ರಿಗೂ ಟ್ಯಾಕ್ಸ್ ಹಾಕಲಿ. ಸೊ ತಂತಾನೇ ಸರಿ ಹೋಗುತ್ತೆ, ತಂತಾನೇ ಚೇಂಜ್ ಆಗುತ್ತೆ. ಯಾವಾಗ ಸರ್ಕಾರ ಶುರು ಮಾಡುತ್ತೋ ಜನ ಸರ್ಕಾರದ ಜೊತೆ ಕೈ ಜೋಡಿಸ್ತಾರೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಇದು ಕೇವಲ ಸರ್ಕಾರದ ಸಮಸ್ಯೆ, ಪರಿಸರದ ಸಮಸ್ಯೆ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗತ್ತೆ. ನೋಡಿ, ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಅಂದರೆ ಪರಿಸರ ಗಾಳಿ ನಮ್ಮೆಲ್ಲರ ಹಕ್ಕು, ಅದನ್ನು ಉಳಿಸುವಂಥದ್ದು ಕೂಡ ನಮ್ಮ ಹೊಣೆ ಆಗಬೇಕಾಗತ್ತೆ. ಪರಿಸರ ಉಳಿದ್ರೆ ಮಾತ್ರ ಭವಿಷ್ಯ ಉಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಹೆಣಗಳ ರಾಶಿ ಬೀಳುವಂಥ ಸಾಧ್ಯತೆ ಇರುತ್ತೆ. ವೆರಿ ಡೇಂಜರಸ್ ಇದು. ಸೊ ಹಂಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಜನಸಾಮಾನ್ಯರು ಕೂಡ ಅದರ ಕಡೆ ಗಮನ ಕೊಡಬೇಕು. ಸರ್ ಭಾಳ ಚಂದ ಹೇಳಿದರು, ಯಾರ ಮನೆಯಲ್ಲಿ ಗಿಡ ಮರಗಳು ಇರುತ್ತೆ ಅದಕ್ಕೆ ಟ್ಯಾಕ್ಸ್ ಕಮ್ಮಿ ಮಾಡಿ ತಾನಾಗೆ ಎಲ್ಲರ ಮನೆಯಲ್ಲೂ ಕೂಡ ಅದನ್ನು ಗಿಡ ಹಾಕಲಾಗತ್ತೆ ಅಂತೇಳಿ ಆ ಪ್ರಯತ್ನ ಆಗತ್ತಾ ನೋಡೋಣ, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.